ವೇದವಾಕ್ಯವನ್ನೆಲ್ಲ ಮೋದದಿ ಕನ್ನಡದಿ ಬೋಧಿಸುತ್ತ ಜನರ ವೇದಾವತಿಗೆಣಸಿರುವ ಸಹಜಗಳಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಬೆಳಗಿಸುವ ಸುಜನರಿಗೆ ನಿತ್ಯ ಖಂಡಿಸುವೆನೋ ಸುಜನರಿಗೆ ನಿತ್ಯ ಖಂಡಿಸುವೆನೋ ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನ್ನಾಗಿ ಗೈದ ಶ್ರೀ ಜಡೆ ಸಿದ್ಧಾರೂಢರಿಗೆ ನತನಂಬೆ ಸಿದ್ಧಾರೂಢರಿಗೆ ನತನಂಬೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಜನ ಕೇಳುವ ತನಕ ಬಾಳ ಮೂಡಲಿಪ್ಪವೇ ಶಾಸ್ತ್ರವೆಂಬುವ ನವಿಗಳು ಬಾಳ ಶಕ್ತಿಯ ಶಿವಗರ್ಜನ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನಿರಂತರ ಜ್ಞಾನ ದಾಸೋಹಿಗಳಾದ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಭಗವದ್ಗೀತೆ ಎನ್ನುವ ಗ್ರಂಥದ ಆಧಾರಿತ ವಿಷಯವಾದ 12ನೇ ಅಧ್ಯಾಯದ 14ನೇ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಸೂತ್ರದಲ್ಲಿ ಅನಂತ ವಿಚಾರವನ್ನು ಹೇಳ್ತಾ ಬಂದರು. ಯಾವ ಭಕ್ತನಾದಂಥವನಿಗೆ ಯಾವಾಗಲೂ ಆತನಲ್ಲಿ ದ್ವೇಷ ಭಾವಕ್ಕೆ ಅವಕಾಶವೇ ಇಲ್ಲ ಅಂತ ಪ್ರಮಾಣ ಕೊಟ್ಟರು, ದೃಷ್ಟಾಂತವನ್ನು ಕೊಟ್ಟರು. ಹೇಗೆ ನೀರಿಗೂ ಬೆಂಕಿಗೂ ಗೆಳೆತನವಿಲ್ಲವೋ ಅದರಂತೆ ಭಕ್ತಿಗೂ ಮತ್ತು ದ್ವೇಷಕ್ಕೂ ಗೆಳೆತನವಾಗುವುದಿಲ್ಲ. ಹಾಗಾಗಿ ದ್ವೇಷ ಇತ್ತು ಅಂದರೆ ಅವನಲ್ಲಿ ಭಕ್ತಿ ಇಲ್ಲ ಅಂತ ಅರ್ಥ ಮಾಡ್ರಿ. ಭಕ್ತಿ ಆದಂತ ತಿಳಿಬೇಕಾದ್ರೆ ಅವನಲ್ಲಿ ದ್ವೇಷ ಇಲ್ಲ ಅಂತ ನೀವು ತಿಳ್ಕೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ನಾವು ಯಾವಾಗಲೂ ಏನನ್ನ ಪ್ರೀತಿಸಬೇಕು ಅಂದರೆ ಜನ್ಮ ಜನ್ಮಾಂತರದಿಂದ ಪ್ರತಿ ಜನ್ಮದಲ್ಲಿಯೂ
ನಾವು ಯಾವುದನ್ನು ಬಯಸ್ತಾ ಇದ್ದೀವಿ ಅಂದರೆ ನಾವು ಸುಖವನ್ನು ಬಯಸ್ತಾ ಇದ್ದೀವಿ. ಎಲ್ಲ ಜೀವಿಗಳ ಮೂಲ ಉದ್ದೇಶ ಸುಖ. ಹಾಗಾಗಿ ನಾವು ಸುಖವನ್ನು ಬಯಸ್ತಿದ್ದೀವಿ, ದ್ವೇಷದ ಕಾರ್ಯವನ್ನು ಮಾಡಿದರೆ ಸುಖ ಹೆಂಗಾಗ್ತದೆ? ಅದಕ್ಕೆ ಮಹಾತ್ಮರು ಹೇಳಿದಂದ್ರೆ, ನೀ ಸುಖದ ಅಪೇಕ್ಷೆಗಾಗಿ ಬದುಕಿದ್ದಿ, ಆನಂದಕ್ಕೋಸ್ಕರ ಬದುಕಿದ್ದಿ, ಅದಕ್ಕಾಗಿ ದ್ವೇಷವನ್ನು ತ್ಯಾಗ ಮಾಡು ಅಂದರು. ಹಾಗಾಗಿ ಭಕ್ತನ ಅನಂತ ಪ್ರಮಾಣದಲ್ಲಿ ವಿಚಾರ ಮಾಡಿದರೆ, ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜರಂತ ಮಹಾರಾಷ್ಟ್ರದಲ್ಲಿ ಮತ್ತು ಇಡೀ ದೇಶದಲ್ಲೇ ಪ್ರಸಿದ್ಧವಾದಂಥ ಒಬ್ಬ ಮಹಾರಾಜ. ಆತನ ಪ್ರಥಮ ಗುರು ತುಕಾರಾಮ ಸ್ವಾಮಿ ಅಂತಿದ್ರು. ಮೊದಲನೇ ಗುರು ತುಕಾರಾಮ. ಎರಡನೆಯ ಗುರುಗಳೇ ಸಮರ್ಥ ರಾಮದಾಸರು. ನೋಡ್ರಿ, ಮೊದಲ ಕಾಲದಿಂದಲೂ ಕೂಡ ಗುರುಗಳ ಆಶ್ರಯವನ್ನು ಒಬ್ಬರು ಅಂತ ವಿಚಾರ ಮಾಡಿಲ್ಲ. ನಮ್ಮ ಪ್ರೇರಣೆ ಅಂದರೆ ನಮ್ಮನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಯಾವ ವ್ಯಕ್ತಿಯಾದರೂ ಕೂಡ ಅವರನ್ನು ಗುರುಗಳಂತನೇ ಸ್ವೀಕಾರ ಮಾಡ್ಯಾರ. ನಮ್ಮ ಅಲ್ಪ ಬುದ್ಧಿಯಲ್ಲಿ ನಮ್ಮ ಮನಸ್ಸಿಗೆ ಬಂದಂತೆ ವ್ಯಾಖ್ಯಾನ ಮಾಡ್ತೀವಿ, ಅದು ಸಂಬಂಧಪಟ್ಟ ವಿಷಯ ಅಲ್ಲ. ಆಗ ಒಂದು ಸಲ ಸಮರ್ಥರು ಏನು ಮಾಡಿದಂದರೆ, ಶಿವಾಜಿ ಮಹಾರಾಜರ ಬಳಿಗೆ ಪ್ರಯಾಣವನ್ನು ಹೊರಟರು. ಆ ಗುರುಗಳು ಹೊರಟಾಗ ಸಹಜ ನಾವೇ ಹೋಗ್ತು ಅಂದರೆ ನಮ್ಮಿಂದ 6 ಮಂದಿ ಇರ್ತೀವಿ, ಯಾವಾಗಲೂ 4 ಮಂದಿ 5 ಮಂದಿ. ನಾವೇನು ಸಮರ್ಥ ರಾಮದಾಸರ ಅಲ್ಲ. ಅದು ಅಷ್ಟು ಮಹತ್ವ ಅದು. ಅಂತ ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜರಿಗೆ ಹೋಗ್ತಾರಂದ್ರೆ ಒಂದು 10-20 ಮಂದಿ ಹಿಂದೆ ಹೊರಟೇ ಬಿಟ್ರು ಅವರು. ಆಗ ಸೂರ್ಯ ನೆತ್ತಿ ಮೇಲೆ ಬರಕತ್ತಿದ್ದ. ಅವರೆಲ್ಲರಿಗೂ ಹಸಿವಿ ನೀರಿಡಿಕೆ ಬಹಳ ಆಯಿತು. ಯಾರಿಗೆ? ಶಿಷ್ಯರಿಗೆ. ದಾರಿಯಲ್ಲಿ ಎಲ್ಲಿ ಸಿಗಲಿಲ್ಲ. ಆವಾಗ ಅವ್ರು ಏನು ಮಾಡಿದ್ರು ಅಂದರೆ, ತಾಳಲಾರ್ದ ತಳಮಳಗೊಂಡು ಒಂದು ಮರದ ಕೆಳಗೆ ರಾಮದಾಸರು ಕುಂತರು, ಇವರು ಎಲ್ಲ ಒಂದು ಕುಂತರು. ಆವಾಗ ಅವರ ಕಣ್ಣಿಗೆ ಯಾವುದೂ ಊರು ಪಟ್ಟಣ ಸಮೀಪಿಲ್ಲದೆ ಆ ಮರದ ಕೆಳಗೆ ನಿಂತು ನೋಡಿದಾಗ ತಮ್ಮ ಪಕ್ಕದಲ್ಲಿ ಒಂದು ಕಬ್ಬಿನ ತೋಟ ಕಂಡಿತು. ಕಬ್ಬು ಬಲ್ತಿದ್ವು. ಅನಿವಾರ್ಯವಾಗಿ ಆ ಶಿಷ್ಯರ ದೃಷ್ಟಿ ಕಬ್ಬಿನ ಮೇಲೆ ಬಿತ್ತು. ಈ ತಾಳಬೇಕಲ್ಲ, ಮತ್ತೆ ಇದಕ್ಕೆ ಅನ್ನ ನೀರು ಬೇಕೇ ಬೇಕು. ಏನು ಗುರುಗಳಿಂದ ಇದ್ದರೆ ಅವರೇನು ಪವಾಡ ಮಾಡಿ ಏನು ಮಾಡೋಕ್ಕಾಗ್ತದೆ? ಏನು ಬೇಕೇ ಬೇಕಲ್ಲ. ಆವಾಗ ಗುರುಗಳ ಅಪ್ಪಣೆ ಇಲ್ಲದೆ ಏನು ಮುಟ್ಟಂಗಿಲ್ಲಲ್ಲ. ಅದಕ್ಕೆ ಅವರೆಲ್ಲರೂ ಕೂಡಿ ಗಟ್ಟಿ ಧೈರ್ಯ ಮಾಡಿ, ಅಪ್ಪ ನಮಗೆ ಹಸಿವು ನೀರಿಡಿಕಂತ ತಾಳಕ್ಕಾಗ್ತಿಲ್ಲ, ಆಗ ಅಲ್ಲಿ ಕಬ್ಬಿನ ತೋಟದಲ್ಲಿ ಹೋಗಿ ಒಂದೊಂದು ಕಬ್ಬನ್ನು ತಗೊಂಡು ಬರ್ತೀವಿ. ಮತ್ತು ಇದು ಯಾರಾದರೂ ಹೊಲದ ಮಾಲಕ ಬಂದರು ಅಂದರೆ ಅವರಿಗೆ ಆ ಕಬ್ಬಿನ ಕಿಮ್ಮತ್ತೇನದ ಅದನ್ನು ಕೂಡ ಕೊಡೋಣ ಅಂತ ನಿರ್ಣಯ ಮಾಡಿಕೊಂಡು ಏನು ಮಾಡಿದ್ರು ಅಂದರೆ, ಗುರುಗಳು ಹೇಳಿದರು, ಬ್ಯಾಡ ಅಂದರೆ ಈಸ್ ಕೇಳೋ ಸಮಯ ಅಲ್ಲ. ಯಾಕೆ ಹಸಿವಾಗಿದ್ದು ಗೊತ್ತಾಯ್ತು ಅವರಿಗೆ. ನಾವು ಜೀಪ್ನಾಗ ಹೊಂಟಾಗ ನಿಂದ್ರಿಸಪ್ಪ ಅನ್ನಂಗಿಲ್ಲ. ನಿಂದ್ರಿ ಅಂತೀವಿ. ಯಾಕಂದರೆ ಆ ತಾಳಕ್ಕಾಗಲಾರ್ದಾಗ ಮನುಷ್ಯ ಬಾಯಿ ಬಿಟ್ಟು ಹೇಳ್ತಾನೆ, ಅರ್ಥ ಮಾಡ್ಕೋಬೇಕಿದ್ರು. ಕೇಳಂಗಿಲ್ಲ ಅಂದ್ರೆ ರಾಮದಾಸರು ಅಂದರು, ಆಯ್ತು ಹೋದರು. ಅವರು ಕಬ್ಬನ್ನು ಕಿತ್ಕೊಂಬಂದರು. ಬಂದು ಅದ್ರಾಗ ಯಾವೊಬ್ಬ ಶಿಷ್ಯ ಗುರುಗಳಿಗೆ ಒಂದು ಗಣಿಕೆಯನ್ನು ಕೊಟ್ಟು ಉಳಿದ ಕಬ್ಬನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರು. ಆವಾಗ ರಾಮದಾಸರು ಆ ಕೊಟ್ಟ ಕಬ್ಬನ್ನು ಕೈಯಲ್ಲೇ ಹಿಡ್ಕೊಂಡು ಸುಮ್ಮನೆ ಕುಂತರು. ಕೆಳಗಣ್ಣು ಇರಲಿಲ್ಲ, ಬಾಯಿಗನು ಹೋಗಲಿಲ್ಲ, ಮಧ್ಯದಲ್ಲೇ ಇತ್ತು. ಆವಾಗ ಶುರುವಾಯಿತು. ಉದರಂ ಪೂಜೆಯಾಮಿ, ಶುರು ಮಲ್ಲ ಹೊಟ್ಟೆ ಪೂಜೆ. ಆಗ ಅಚಾನಕ್ಕಾಗಿ ಅಲ್ಲೇನಾಯ್ತು ಅಂದರೆ, ತೋಟಗಾರನು ಬಂದು ದೂರದಿಂದ ಇದೆಲ್ಲವನ್ನ ನೋಡಿ ಅಚಾನಕ್ ಬಂದೇ ಬಿಟ್ಟ. ಆಗ ಇವರು ತಮ್ಮದೇ ತೋಟವೆಂಬ ಮಟ್ಟಕ್ಕೆ ಇಳಿದು ತಿನ್ನುತ್ತಿರುವ ಸಾಧುಗಳನ್ನು ಕಂಡೊಡನೆ
ನೋಡಿದ್ರೆ ಸಾಧುಗಳು ಅವರಪ್ಪನ ಸ್ವಂತ ಹೊಲ ಇದ್ದಂಗೆ ಸ್ವತಂತ್ರದಿಂದ ತಂದು ತಿನ್ನಕತ್ತಾರಲ್ಲ ಅಂತ ಅವನಿಗೆ ಬಹಳ ದ್ವೇಷ ಆಯಿತು ಮಾಲಕನಿಗೆ. ಆಗ ಅವನ ತಾಳ್ಮೆ ಕೂಡ ಮೀರಿತು. ಇವ್ರಿಗೆ ನೀರಿಡಿಕೆ ಹೆಂಗೆ ಮೀರಿತ್ತು, ಅವನ ತಾಳ್ಮೆನೇ ಮೀರಿತು ನೋಡ್ರಿ, ಯಾರ್ದೋ ತೋಟದ ಮಾಲೀಕನ. ಆವಾಗ ಆತ ಹೊಟ್ಟೆಯಲ್ಲಿ ಬೆಂಕಿ ಕಲಿಸಂಗಾಗಿ ಕೋಪದಿಂದ ಓಡಿ ಬಂದು ಸಮರ್ಥರ ಕೈಯಲ್ಲಿದ್ದ ಕಬ್ಬನ್ನೇ ಕಸ್ಕೊಂಡ. ಅವನು ಮೊದಲು ಕಸ್ಕೊಂಡು ಚಳಿರೆಂದು ಬೆನ್ನುಗಳ ಮೇಲೆ ಬರುವಂತೆ ಬಡಿಯುತ್ತಿದ್ದಾನೆ. ತಿನ್ನಿರಿ, ಸಾವಧಾನವಾಗಿ ಉಣ್ಣಿರಿ ಎಂದು ಸ್ವಾಮಿಗಳು ತಣ್ಣಗೆ ಹೇಳ್ತಿದ್ದಾರೆ. ಮಾಡ್ತಾ ಹೊಡಿತಾನ, ಮಾಡಿದ್ರಲ್ಲಪ್ಪ ತಿನ್ರಿ, ಕಬ್ಬನ್ನು ತಿನ್ರಿ, ಲತ್ತನ ತಿನ್ಬೇಕು, ಕಬ್ಬನ್ನು ತಿನ್ಬೇಕು, ಮತ್ತೆ ಮಾಡಿದ ತಪ್ಪಿಗೆ. ಹಾಗಾಗಿ ಇವರೆಲ್ಲ ವಿಚಾರ ಮಾಡೋರು, ಹೆಂಗಾದ್ರೂ ಮಾಡಿ ಸಾಯಂಕಾಲ ಶಿವಾಜಿ ಮನೆ ಸೇರಿಕೊಂಡು ಆರಾಮು, ಊಟ ನೀರು ಎಲ್ಲ ಸಿಗ್ತದಂತ ಜಪಮಾಲೆ, ಯೋಗದಂಡ, ಕೈಯಲ್ಲಿ ರಾರಾಜಿಸುವ ಭವ್ಯ ಮೂರ್ತಿ ಸಮರ್ಥ ಸ್ವಾಮಿಗಳು ಅರಮನೆಯ ಮುಂದೆ ನಿಂತು, ಸಮರ್ಥ ರಾಮದಾಸಲ್ಲಿ ಯೋಗದಂಡ ಇತ್ತು, ಜಪಮಾಲೆ ಇತ್ತು, ಎಲ್ಲವಿದ್ದು ಹೊರಟರು. ಹೋಗಿ ಜೈ ಜೈ ರಘುವೀರ ಸಮರ್ಥ ಅಂತ ಘೋಷಣೆ ಹಾಕಿದರು. ಅರಮನೆ ಮುಂದ ಶಿವಾಜಿ ಮಹಾರಾಜ ಓಡಿ ಬಂದು ಒಂದು ತಾಮ್ರದ ತಗಡನ್ನು ತಗೊಂಡಿದ್ದ. ನೀವೆಲ್ಲ ಕೇಳಿರಿ ಭಾಳ ಸಲ. ಆ ತಗಡನ ಜೋಡಿಯಲ್ಲಿ ಹಾಕಿ ತಾಮ್ರದ ತಗಡ ತಂಡ ಜೈ ಜೈ ರಘುವೀರ ಸಮರ್ಥ ಅನ್ನುವಂಥ ರಾಮದಾಸರ ಜೋಡಿಗೆಯಲ್ಲಿ ಆ ತಗಡನ್ನು ಹಾಕಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರು. ಆಗ ಗುರುದೇವರು ಸಮರ್ಥ ರಾಮದಾಸರು ತನ್ನ ಜೋಡಿಗೆಯಲ್ಲಿ ಶಿವಾಜಿ ಮಹಾರಾಜರು ಹಾಕಿದ ತಾಮ್ರದ ತಗಡನ್ನು ನೋಡಿದ್ರು. ಮತ್ತೆ ಅವರು ಆಶ್ಚರ್ಯ ಆಯ್ತಲ್ಲ ನೋಡಿ. ಆವಾಗ ಶಿವಾಜಿ ಹೇಳಿದ, ಗುರುದೇವ, ನಾನು ನನ್ನ ಕುಟುಂಬ, ನನ್ನ ರಾಜ್ಯದ ಸಮಸ್ತ ವಸ್ತುವನ್ನು ತಮಗೆ ಸಮರ್ಪಿಸಿದ್ದೇನೆ ಎಂಬುದಾಗಿ ಅದರಲ್ಲಿ ಬರೆದಿತ್ತು. ಅಲ್ಲೇ ತಾಮ್ರದ ತಗಡನ ಮೇಲೆ ಬರೆದಿತ್ತು. ಕೊನೆಯಲ್ಲಿ ಸೈನ್ ಬೇಕಲ್ಲ, ಸಿಗ್ನೇಚರ್, ಅದರಲ್ಲಿ ಶಿವ ಎಂದು ರುಜು ಸಹ ಮಾಡಲಾಗಿತ್ತು. ಶಿವಾಜಿ ಮಹಾರಾಜನಿಗೆ ಶಿವ ಅಂತ ಸೈ ಮಾಡಿದ್ದ. ಆವಾಗ ಪ್ರಭು, ಇದು ಸಹ ನಿಮ್ಮ ಪ್ರೇರಣೆ, ನೀನು ಶಿವಾಜಿ ಮಹಾರಾಜಿದ್ದಿ, ಶಿವ ಅಂತ ಎರಡು ತಗೊಂಡು ಜೀ ಬಿಟ್ಟಿದ್ದಿ, ಮಹಾರಾಜ ಬಿಟ್ಟಿದ್ದಿ, ಇದು ಏನು ಅಂತ ಕೇಳಿದ್ರು. ನಾವು ಸ್ವಲ್ಪ ಹೆಸರು ಬರೆಯುವಾಗ ಸರ್ನೇಮ್ ತಪ್ಪಾಯಿತು, ಒಂದು ಏನಾನ ಗೌಡ ಅಂಬದು ತಪ್ಪಾಯಿತು, ಪಟೇಲ್ ಅಂಬದು ಹೋಯ್ತು ಅಂದರೆ ರೀಪ್ರಿಂಟ್ ಮಾಡಿಸ್ಯಾರ ಲಗ್ನ ಪತ್ರ. ನನ್ನ ಹೆಸರು ತಪ್ಪಾಗ್ಯದಂತ ಲಗ್ನ ಪತ್ರ, ಮತ್ತೇನಿಲ್ಲ. ಆವಾಗ ಹೇಳಿದ್ರು, ಪ್ರಭು ಇದು ಸಹ ನಿಮ್ಮ ಪ್ರೇರಣೆಯಿಂದ, ನಾ ಶಿವ ಅನ್ನುವ 2 ಅಕ್ಷರ ನಿಮ್ಮ ಪ್ರೇರಣೆಯಿಂದ ಬಂದಿದ್ದು. ಹಾಗೆಯೇ ಆಗಲಿ, ರಾಜ್ಯವು ನನ್ನದು, ರಾಜ್ಯ ನಂದಲೀಗ, ಆದರೆ ಪಾಲಿಸುವವನು ನೀನು. ರಾಜ್ಯಕ್ಕೆ ಒಡೆಯ ನಾನು, ಅದನ್ನು ಪಾಲನೆ ಮಾಡುವವನು ನೀನು. ಗುರುಗಳ ಈ ರಾಜ್ಯವನ್ನು ನಿರ್ಲಿಪ್ತನಾಗಿ ಪಾಲಿಸು. ಯಾಕಂದರೆ ನಿನ್ನ ಶರೀರ ಕೂಡ ನನ್ನದಲ್ಲ, ಎಲ್ಲವೂ ನಿನ್ನದಂತ ಹೇಳಿದ್ಮೇಲೆ ನಿನ್ನ ಶರೀರ ನನ್ನದೇ ಈಗ. ಹಾಗಾಗಿ ಆದ್ದರಿಂದ ಹೇಳಿದ ಹಾಗೆ ನೀನು ಕೇಳಲೇಬೇಕು ಅಂತ ಸಮರ್ಥ ರಾಮದಾಸರು ಮೊದಲೇ ಹೇಳಿದರು. ಶಿವಾಜಿ ಮಹಾರಾಜರು ಒಲ್ಲೆನವಾರದು ಅಂತ ಮೊದಲೇ ಹಾಕಿದ್ರು ಅವರು. ಆಗ ಚಿತ್ರ ಆಜ್ಞೆಯನ್ನು ಶಿರಸಃ ವಹಿಸುವನು. ಆ ಕ್ಷಣವೇ ಶಿವಾಜಿಯು ತನ್ನ ಮರಾಠ ಸಾಮ್ರಾಜ್ಯಕ್ಕೆ ಏನು ಮಾಡಿದ ಅಂದರೆ, ಕಾವಿ ಬಟ್ಟೆಯನ್ನೇ ಜಾಂಡವನ್ನಾಗಿ ಆರಿಸಿಬಿಟ್ಟು ನೋಡ್ರಿ. ಕಾವಿ
ಕಾವಿ ಅಂದ್ರೆ ಏನು ಅರ್ಥ? ಕಾಮಾದಿಗಳನ್ನು ಅಥವಾ ಕಾಮವನ್ನು ಜಯಿಸಿದವನು, ಅದಕ್ಕೆ ಕಾವಿ ಅನ್ನುವಂಥ ಶಬ್ದಕ್ಕೆ ಅರ್ಥ ತ್ಯಾಗದ ಸಂಕೇತ ಅದು, ಹೌದಲ್ರಿ? ಕಾವಿ ಕಾಮಗಳನ್ನು ಜಯಿಸಿದವನು ವಿಜಯಶಾಲಿ ಅಂತ. ವಿ ಅಂದರೆ ವಿಜಯಶಾಲಿ. ಎಲ್ಲ ರಾಜ್ಯ ಗೆದಿಬೋದು, ದೇಶ ಗೆದಿಬೋದು, ವೈರಿ ಗೆದಿಬೋದು, ಹೊಲ ಮನೆ ಏನೇ ವ್ಯಾಜ್ಯ ಎಲ್ಲ ಗೆದಿಬೋದು. ಈ ಕಾಮನೆಗಳನ್ನು ಜಯಿಸುವುದು ಬಲು ಕಷ್ಟ ಅದ, ಅದಕ್ಕೆ ವಿಜಯ. ಆಗ ದೂರದಿಂದ ಬಂದಂಥ ಸ್ವಾಮಿಗಳಿಗೆ ಶಿವಾಜಿ ಮಹಾರಾಜರು ಸ್ನಾನ ಮಾಡಿಸಿ, ಶಿವಾಜಿಯು ತಾನೇ ಬಂದು ಸಮರ್ಥ ರಾಮದಾಸರಿಗೆ ಸ್ನಾನವನ್ನು ಮಾಡಿಸುವಾಗ ನೋಡಿದ ಅವರ ಬೆನ್ನಿನ ಮೇಲೆ ಇಷ್ಟಿಷ್ಟು ಬರೆ ಮೂಡಿದ್ದು. ಯಾರಿಗೆ? ರಾಮದಾಸರಿಗೆ. ಹೇಳಲಾರದಷ್ಟು ಕೋಪನವಂತೂ ಚಿಂತೆನೇ ಆಯಿತು. ಕಾರಣ ಏನು? ಇದನ್ನ ಹೇಗಾಯಿತು ಅಂತ ಯಾರನ್ನು ಕೇಳಬೇಕೀಗ? ಗುರುಗಳನ್ನ ಕೇಳಿದ್ರೆ ಹೇಳೋರಲ್ಲ, ಮತ್ತು ನಾನು ಕಣ್ಣಾರ ಕಂಡಿಲ್ಲ, ಇವರು ಬೆನ್ನ ಮೇಲೆ ಇಂಥ ಬರೆ ಯಾಕಂತ ವಿಚಾರ ಮಾಡಿ ವಿಚಾರವಾಗಿ ಏನು ಮಾಡಿದ ಅಂದರೆ, ಸ್ನಾನ ಎಲ್ಲ ಆದಮೇಲೆ ಅವ್ರ ಶಿಷ್ಯರಿದ್ದಲ್ಲ, ಅವ್ರ ಶಿಷ್ಯರನ್ನು ಕರೆಸಿ ಶಿವಾಜಿ ಮಹಾರಾಜ್ ಕೇಳಿದರು, ಏನು ಗುರುಗಳ ಮೇಲೆ ಇಷ್ಟಿಷ್ಟು ಬಾಸುಂಡೆಗಳವ, ಯಾವ ಕಾರಣದಿಂದ ಅಂತ ಕೇಳಿದರು. ಆಗ ಶಿಷ್ಯರಿಗೆ ಅವಕಾಶ ದೊರೆತು. ನೋಡ್ರಿ, ಅವಕಾಶ ಬೇಕಲ್ಲ ಪ್ರತಿಯೊಬ್ಬರಿಗೆ. ಆವಾಗ ಅವರೇನು ಮಾಡಿದ್ರು, ಅಸಲು ಬಡ್ಡಿ ತೀರಿಸಿಕೊಳ್ಳಬೇಕಂತ ವಿಚಾರ ಮಾಡಿದ್ರು. ಯಾರು? ತಮಗೆ ಬಡದವನ ಮೇಲೆ. ರಾಜಗಳು ಸುಮ್ಮನೆ ಬಿಡ್ತಾನೆ, ಕರೆಸಿ ನಮಗೆಷ್ಟಾಗ್ಯವ ಅದರ 10 ಪಟ್ಟು ಅವನಿಗೆ ಬಾರಿಸ್ತಾನಂತ ಖುಷಿಯಿಂದ ಹೇಳಿದರು. ಆಗ ನಡೆದ ಸಂಗತಿಯನ್ನು ಹೇಳಿ ಮಹಾರಾಜ್ ಆ ರೈತನು ಶ್ರೀಗಳವರನ್ನು ಕೂಡ ಬಿಡಲಿಲ್ಲ, ನಮಗಷ್ಟೆಲ್ಲ ಅವ್ರಿಗೂ ಬಿಡಲಿಲ್ಲ. ನೆಕ್ಕುವ ನಾಯಿಗೆ ಲಿಂಗವೇನು, ಪಾಣಿ ಪೀಠವೇನು ಅಂತ. ನಾಯಿ ಲಿಂಗ ಏನು, ಪಾಣಿ ಪೀಠವೇನು, ಎರಡೂ ಒಂದೇ ಅಂತ. ಮಹಾರಾಜನ ಕಂಡ ಪಾಪಿಗಳಿಗೆ ಶಿಷ್ಯರಾದರೇನು, ಗುರುಗಳಾದರೇನು, ಅವ್ರಿಗೇನು? ಹೀಗೆ ಪ್ರಭು ನಿಮ್ಮ ರಾಜ್ಯದಲ್ಲಿಯೂ ಇಷ್ಟು ಅನ್ಯಾಯವೇ ಎಂದು ಹೇಳಿ ಗೋಳಾಡಿದರು ಆ ರಾಮದಾಸರ ಶಿಷ್ಯರು. ನಿಮ್ಮ ರಾಜ್ಯದಲ್ಲಿ ಇಂಥ ಜನ ಅಂತ ನಾವು ಹೇಗೆ ನಂಬೋದು ಅಂದಾಗ, ಮಾರನೇ ದಿನ ತುಂಬಿದ ಸಭೆ ಇತ್ತು. ಆ ಸಮಯದಲ್ಲಿ ಸಮರ್ಥ ರಾಮದಾಸರು ಇದ್ದರು. ರಾಜ ಸಿಂಹಾಸನ ಮೇಲೆ ಕುಳಿತಾನ. ಯೋಗರ ತೋವ ಭೋಗರ ತೋವ ಸಂಗರ ತೋವ ಸಂಗವಿಹೀನ, ಗಂಗಾ ಯಮನೆಗಳು ಸಂಗಮದಂತೆ ಯೋಗ ಭೋಗಗಳು ಸಮ್ಮಿಶ್ರಣ ನಯನಾನಂದಕರವಾಗಿತ್ತು ಆ ಸೋವೆ. ಅಂತಹ ಸಮಯದಲ್ಲಿ ಕಬ್ಬಿನ ತೋಟದ ಆಸಾಮಿಯನ್ನ ಭಟರು ತಂದು ನಿಲ್ಲಿಸಿದ್ರು. ಆ ಕಬ್ಬಿನ ಪಟ ಯಾರು ತಂದು ನಿಲ್ಲಿಸಿದ್ರು. ಸಿಂಹಾಸನದ ಮೇಲಿದ್ದ ಗುರುಗಳನ್ನ ನೋಡುತ್ತಲೇ ಅವನ ಎದೆ ಒಡೆಯಿತು. ಯಾರಿಗೆ ಬಡದಿದ್ದ ಅದೇ ವ್ಯಕ್ತಿ ಸಿಂಹಾಸನ ಮೇಲೆ ಇವತ್ತು ಕುಂತಾನ. ಆಶ್ಚರ್ಯ ಆಗ್ತಿಲ್ಲ. ಆಗ ಹೇಳಿದ ಗುರುನಾಥ, ಇವನೇ ನಿನ್ನೆ ದಿನ ತಮಗೆ ಮಹಾ ಅಪಚಾರ ಮಾಡದ ಪಾಪಿಯು, ತಾವು ಹೇಳುವ ಶಿಕ್ಷೆಯನ್ನು ವಿಧಿಸುತ್ತೇನೆ ಎಂದು ಶಿವಾಜಿ ಸಮರ್ಥ ರಾಮದಾಸಲ್ಲಿ ಮನವಿ ಮಾಡಿದ. ಯಾಕಂದ್ರೆ ನಿನ್ನೆ ದಿನನೇ ತನ್ನ ಅಧಿಕಾರವನ್ನು ಕಳ್ಕೊಂಡಾನ. ಅಲ್ಲಿ ಮಹತ್ವ. ಇವತ್ತು ಸಿಂಹಾಸನ ಯಾರು ಕುಂತಾರ? ರಾಮದಾಸ ಕುಂತಾರ. ಅವರ ಆಜ್ಞೆಯಂತೆ ಇಲ್ಲಿ ಕಾರ್ಯ ನಡಿಬೇಕಲ್ಲ. ಈಗ ಕಾರಣ ಯಾಕ? ಅಲ್ಲಿ ಏನಾಗಿದೆ ಅಂದರೆ,
ಇದು ರಾಜ್ಯ ಸಮಸ್ತ ನಿನಗೆ ಅರ್ಪಿಸಿದ್ದೇನೆ ಅಂತ ಅರ್ಪಣಾ ಮನೋಭಾವ ಇತ್ತಲ್ಲ. ಹಾಗಾಗಿ ಸಮರ್ಥ ಹೇಳಿದ್ರು, ಹೇ ಶಿವ ಅಂದರು. ಶಿವ ಅಂತ ಕೊಟ್ಟಿದ್ನಲ್ಲ, ಅದಕ್ಕೆ ಅವರು ಶಿವ. ಇವನು ತನ್ನ ಜಮೀನಿಗೆ ಇನ್ನ ಮೇಲೆ ಕಂದಾಯ ಕೊಡಬೇಕಾಗಿಲ್ಲ, ವಂಶ ಪರಂಪರೆಯಾಗಿ ಅವನೇ ಅನುಭವಿಸಿಲ್ಲ ನೋಡ್ರಿ. ರಾಮದಾಸರು ಶಿವಾಜಿ ಮಹಾರಾಜರಿಗೆ ಏನು ಹೇಳ್ತೀರಿ, ಆ ಶಿಕ್ಷೆ ಕೊಡ್ತೀನಿ ಅಂದರೆ ನಾ ಹೇಳ್ದಂಗೆ ಕೊಡೋಣ. ಏನ ಮೇಲೆ ಅವನ ಜಮೀನ ಮೇಲೆ ಕಂದಾಯನೇ ತಗೋಬಾರ್ದು, ₹1 ತಗೋಬಾರ್ದು. ಮತ್ತು ಇವನು ಈ ಆಸ್ತಿಯನ್ನು ತನ್ನ ವಂಶ ಪರಂಪರೆಯಾಗಿ ಅನುಭವಿಸಲಿಕ್ಕೆ ಅವನಿಗೆ ಆಜ್ಞೆ ಮಾಡಂದ್ರು ನೋಡ್ರಿ. ನಾವು ಅವತ್ತು ಒಂದೇ ಟೋಟದಲ್ಲಿ ಮಗನೇ 10 ಹೊಡಿತೀವಂತೀವಿ. ಯಾಕೆ ಹೇಳಬೇಕಾಗಿದ್ರೆ ಜ್ಞಾನಿಗಳಲ್ಲಿ ದ್ವೇಷ ಇರೋದಿಲ್ಲ ಅನ್ನೋ ಮಾತಿಗೆ ಹೇಳಬೇಕಾಗಿದೆ. ಅರಿಯದ ಜ್ಞಾನಿ ಅವನೇನು ಬಲ್ಲನ, ಅವರು ದ್ವೇಷ ಆದಪ್ಪ ಅವರಲ್ಲಿ ಅಂತ ತಿಳಿಲಾರ್ದು ಅನ್ಬೋದು, ಆದರೆ ನಿಜವಾಗಿ ಅವರಲ್ಲಿ ಇರೋದಿಲ್ಲ ಅಂತ. ಆ ಮಾತನ್ನು ಕೇಳಿದ ತಕ್ಷಣ ಆ ಸಭೆಯಲ್ಲಿ ಏನಾಗಿತ್ತು ಅಂದರೆ, ಇವನಿಗೆ ಏನು ಶಿಕ್ಷೆ, ಮರಣದಂಡನೆ ಆಗ್ಬೋದು, ಜೈಲು ಶಿಕ್ಷೆ ಆಗ್ಬೋದು, ಏನು ಆಗ್ತದಂತ ಎಲ್ಲರೂ ಪರೇಶಾನಾಗಿ ಕುಂತಿದ್ರು. ಅಂಥ ಸಮಯದಲ್ಲಿ ಇಂಥ ಮಾತನ್ನು ಹೇಳಿದಾಗ ಆ ಸಭೆಯೆಲ್ಲ ಸ್ತಬ್ಧ ಆಯ್ತು, ತಣ್ಣಗಾಯ್ತು, ಮೌನ ಆಯ್ತು. ಇದಲ್ಲವೇ ಕ್ಷಮೆ. ಮಹಾತ್ಮರಲ್ಲಿ ಯಾಕೆ ಕ್ಷಮಾಗುಣ ಬರ್ತಾವಂದ್ರೆ ಈ ಕಾರಣಕ್ಕಾಗಿ. ಸುಮ್ಮನೆ ಬರೋದಲ್ಲ ಕ್ಷಮೆ ಅನ್ನೋದು. ಹೀಗೆ ಮೂಢರೊಡನೆ ಮಾತನಾಡುವುದಕ್ಕಿಂತ, ಯಾರೊಡನೆ? ಮೂಢರೊಡನೆ ಮಾತನಾಡುವುದಕ್ಕಿಂತ ಜ್ಞಾನಿಗಳೊಡನೆ ಹೊಡೆದಾಡುವುದ ಮೇಲೆಂಬ ಗಾದೆ ಇದೆ. ಗಾದೆ ಮಾತು ಕೂಡ ಹೇಳವ. ಕಾರಣ, ನಾವು ಗುದ್ದಾಡಿದ್ರೆ ಯಾರ ಜೊತೆ ಗುದ್ದಾಡಬೇಕು ಅಂದರೆ, ಮೈತುಂಬ ಕೆಸರು ಮಣ್ಣು ಹಚ್ಚಿದವನ ಸಂಗಟ ಸ್ವಚ್ಛವಾದವನು ಗುದ್ದಾಡಿದ್ರೆ ಏನಾಗ್ತದಂದ್ರೆ, ಅವೇ ಒಂದು ಕೆಲಸಕ್ಕೆ ಬರಲಾದ 4 ಮಾತುಗಳು ಮೈತುಂಬ ಅವನಿಗತ್ತಿದ ಕೆಸರು. ಆ ಕೆಸರೇ ನಿನಗೆ ಬರ್ತದಿಲ್ಲ. ಆದರೆ ಇನ್ನೊಬ್ಬ ಇದ್ದ ಗಂಧವನ ಹಚ್ಚಿಕೊಂಡಂಥ ವ್ಯಕ್ತಿ, ಅವನೊಡನೆ ನೀನು ಏನು ಮಾಡು ಅಂದರೆ, ಒಡನಾಟ ಮಾಡಿದರೆ, ಒಂದು ವೇಳೆ ಹೊಡೆದಾಡಿದ್ರೆ ಅವನು 4 ಒಳ್ಳೆ ಮಾತಿರ್ತಾವ, ಮೈ ತುಂಬ ಗಂಧ ಹತ್ತವ. ಅದಕ್ಕೆ ಇಲ್ಲಿ ಮೂಢರು ಅಂದರೆ ಅಜ್ಞಾನಿಗಳೊಡನೆ ಮಾತನಾಡೋದಕ್ಕಿಂತ ಜ್ಞಾನಿಗಳೊಡನೆ ಒಡರಾಡುವುದು ಲೇಸು. ಹಾಗೆ ಈ ರೀತಿಯಾಗಿ ಹೇಳಿ ಈ 14ನೇ ಸೂಕ್ತದಲ್ಲಿ ಸಂತುಷ್ಟ ಸತತಂ ಯೋಗಿ ಯಾ ಆತ್ಮ ದೃಢ ನಿಶ್ಚಯ ಮಯ್ಯಾರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮಿಪ್ರಿಯ ಅಂತ. ಇದರರ್ಥ, ಭೂತ ಸಮುದಾಯದಲ್ಲಿ ಹೇಗೆ ಇಲ್ಲದವನು, ಎಲ್ಲರಿಗೂ ಮಿತ್ರನು, ದಯಾಳು, ಅಹಂಕಾರ ಮಮಕಾರ ಇಲ್ಲದವನು, ಸುಖ ದುಃಖಗಳಲ್ಲಿ ಸಮಾನವಾಗಿರುವನು, ಸಹನೆ ಉಳ್ಳವನು, ಈ ರೀತಿ ಆತನು ಭಕ್ತ ಪ್ರಿಯನು. ಸದಾ ಸಂತುಷ್ಟನು, ಯೋಗಿಯು, ತನ್ನಲ್ಲಿ ದೃಢವಾದ ನಿಶ್ಚಯವುಳ್ಳವನು, ಮನಸ್ಸು ಬುದ್ಧಿಗಳನ್ನು ನನಗೆ ಅರ್ಪಿಸಿದ ಭಕ್ತನು ನನಗೇ ಪ್ರಿಯನು. ಇಷ್ಟೆಲ್ಲ ಯಾರಿಗಾಗಿ ಅರ್ಪಣೆ ಮಾಡ್ಯಾನ? ನನಗಾಗಿ. ಅಂದರೆ ನನ್ನ ಮೇಲೆ ಇಷ್ಟು ಪ್ರೀತಿ ಅವನಲ್ಲಿ ಅದಂದರೆ ನಾನು ಅವನ ಪ್ರೀತಿಯನ್ನು ಮಾಡುವನು. ನಾನು ಬರೇ ಅವನ ಪ್ರೀತಿ ಮಾಡೋದಾದ, ಅವನು ಇಷ್ಟೆಲ್ಲ ನನಗೆ ಅರ್ಪಣೆ ಮಾಡ್ಯಾನ ನೋಡ್ರಿ ಅಂದಾಗ, ಪ್ರೀತಿ ಮಾಡೋ ಭಕ್ತಿ ಇಟ್ಟೊಂದು ಹೆಚ್ಚು, ಅವನ ರಕ್ಷಣೆ ಮಾಡೋದು ಹೆಚ್ಚು. ಅಂದರೆ ಭಕ್ತಿ ಮಾಡುವೊಂದು ಹೆಚ್ಚಾದ ಸಾಮಾನ್ಯಲ್ಲ. ಭಕ್ತಿ ಎಂಬುದು ಸಾಮಾನ್ಯವೇ. ಗರಗಸದಂತೆ ಹೋಗುತ್ತ ಕೊಯ್ಯುವುದು, ಬರುವತ್ತು ಕೈಯುವುದು.
ಕರಗಸ ಹಿಂಗನ್ನಗಲ್ಲ ಈ ಕಡೆ ಕೊಯ್ತದ ಈ ಕಡೆ ಕೊಯ್ತದ. ಕೊಡಲಿ ಬೇರೆಯವೆಲ್ಲ ಎಲ್ಲಿ ಹಾಕ್ತೀವಿ ಅಷ್ಟೇ ಕೊಯ್ತದ. ಗರಗಸ ಸತತ ಯಾವಾಗಲೂ ಕೊಯ್ತಾ ಇರ್ತದೆ. ಅದರಂತೆ ಭಕ್ತಿ ಎನ್ನುವುದು ಮುಕ್ತಿಗೆ ಅದು ಶ್ರೇಷ್ಠ ಬೀಜ, ಆದರೆ ಇಷ್ಟು ಕಾರ್ಯಾದ ಭಕ್ತನಲ್ಲಿ. ಹಾಗಾಗಿ ಇದರಲ್ಲಿ ಸತತಂ ಅಂತಂದ್ರೇನು? ಸತತಂ ಸಂತುಷ್ಟ, ಸತತಂ ಯೋಗಿ, ಸತತಂ ಆತ್ಮ, ಸತತಂ ದೃಢ ನಿಶ್ಚಯ, ಸತತಂ ಮಯ್ಯಾರ್ಪಿತ ಮನೋಬುದ್ಧಿ. ಈ ಎಲ್ಲ ಲಕ್ಷಣಗಳನ್ನು ಪರಮಾತ್ಮನಿಗೆ ಅತ್ಯಂತ ಪ್ರಿಯನು. ಸತತ ಅಂದ್ರೆ ಯಾವಾಗಲೂ ನೋಡ್ರಿ, ಒಂದ್ಸಲ ದುಃಖ ಪಡೋದು ಇನ್ನೊಂದ್ಸಲ ಆನಂದಗಿರೋದಲ್ಲ. ಯಾವಾಗಲೂ ದುಃಖ, ಯಾವುದೇ ದುಃಖ ಇದ್ರೂ ಆ ದುಃಖದಲ್ಲೇ ಆನಂದ ಪಡ್ತಾರ, ಸುಖ ಬಂದನು ಸುಖದಲ್ಲೇ ಆನಂದ ಪಡ್ತಾರೆ. ಅಂದ್ರೆ ಅರ್ಥ ಏನು? ಸುಖ ದುಃಖಕ್ಕೆ ಸಾಕ್ಷಿಯಾಗಿ ನೋಡ್ತಾರ ಅವರು. ಸುಖಕ್ಕೂ ಸಾಕ್ಷಿ. ಇದು ಸುಖ ಬಂದದ್ದು ನಮಗೆ ಹಿಂಗಾಯ್ತಪ್ಪ ಅಂತ ಆನಂದ ವಿಷಯ ಹೇಳ್ತೀವಲ್ಲ, ಆನಂದ ನೀ ತಿಳಿದ ಹೇಳ್ತೋ ತಿಳಿಯಾರ್ದ ಹೇಳ್ತೋ? ತಿಳಿದ ಹೇಳ್ತಂದ್ರೆ ನೀ ಬ್ಯಾರಿ ಇದ್ದೆ ಅಂತ. ಹಿಂದಿನ ಹಲವು ದುಃಖಗಳನ್ನು ನೀನು ಹೇಳ್ತಿದ್ದಲ್ಲ, ದುಃಖ ತಿಳಿದ ಹೇಳ್ತಿದ್ದೋ ತಿಳಿಯಾರ್ದ ಹೇಳ್ತಿದ್ದೋ? ತಿಳಿದ ಹೇಳ್ತಿದ್ದ. ಇಲ್ಲೇ ಗೊತ್ತಾಯ್ತು ಸುಖ ದುಃಖಕ್ಕೆ ನಾವು ಪ್ರತ್ಯೇಕ ಆತ್ಮ ಅದು. ಹಾಗಾಗಿ ಇಲ್ಲಿ ಆಚಾರ್ಯ ವಿನೋಬರು ಅಂತ ಇದ್ರು. ಆಚಾರ್ಯ ವಿನೋಬ ಅವರು ಅಂತ ಅವ್ರ ಹೆಸರು. ಒಬ್ಬ ಗೆಳೆಯನೊಂದಿಗೆ ಸಾಯಂಕಾಲ ಆತ ವಾಕಿಂಗ್ ಹೊಂಟಿದ್ದ. ಆವಾಗ ಕಾಲ ಚೈತ್ರ ಮಾಸ, ಬಿಸಿಲು ಹೆಚ್ಚು. ಸ್ನೇಹಿತನು ಸುತ್ತಲೂ ನೋಡಿ ಹೀಗೆ ಪ್ರಶ್ನೆ ಮಾಡಿದ, ಯಾರಿಗೆ? ವಿನೋಬ ಅವರಿಗೆ. ಬಾಬು, ಈ ರಸ್ತೆಯನ್ನೆಲ್ಲ ಎರಡು ಪಕ್ಕಗಳಲ್ಲಿರುವ ಈ ವೃಕ್ಷಗಳು ಚಿಗುರಿ ಕಂಗೊಳಿಸುತ್ತವೆ ಚೈತ್ರ ಮಾಸ. ಆ ದೂರದಲ್ಲಿರುವ ಸಣ್ಣ ಸಣ್ಣ ಗಿಡಗಳು ಬಾಡಿ ಹೋಗಿವೆ. ಇದಕ್ಕೆ ಕಾರಣವೇನಿರಬಹುದು ಅಂದ. ದೂರ ಬಾಳಕತ್ತಾವ, ಇಲ್ಲಿ ಚಿಗುರಕತ್ತಾವ. ಚಿಗುರಿದ್ರೆ ಎಲ್ಲವೂ ಚಿಗುರಬೇಕು, ಬಾಡಿದ್ರೆ ಎಲ್ಲವೂ ಬಾಡಬೇಕು. ಇದೇನು ವಿಚಿತ್ರ ಅಂದ. ಆವಾಗ ಈ ವೃಕ್ಷಗಳ ಬೇರುಗಳು ಯಾಕೆ ಚಿಗುರಕತ್ಯಾವ ಅಂದ್ರೆ, ಬೇರುಗಳು ನೀರಿನ, ಭೂಮಿಯಲ್ಲಿ ನೀರಾದಲ್ಲ, ಎಲ್ಲಿ ನೀರಾವ ಅಲ್ಲಿವರೆಗೆ ಹೋಗಿರುವುದರಿಂದ ಇವು ತಂಪಾಗ್ಯಾವ. ಅರ್ಥ ಆಯ್ತು? ಬೇರು ನೀರಿನ ಮಟ್ಟಕ್ಕೆ ಹೋಗ್ಯಾವ, ಅದಕ್ಕೆ ಇವು ತಂಪಾಗ್ಯಾವ. ಅವುಗಳ ಬೇರುಗಳು ಮೇಲೆ ಮೇಲೆ ಇರುವುದರಿಂದ ಅವು ಸೊಂಪಾಗಿರಲು ಸಾಧ್ಯವಿಲ್ಲ, ಅವು ಬಾಡಲೇಬೇಕು ಅಂತ ವಿನೋಬ ಆ ಸ್ನೇಹಿತನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಾಗ, ಇದೊಂದು ಸೂತ್ರ ಏನು ಅಂದರೆ, ಯಾರ ಮನಸ್ಸು ಯಾರದೇ ಇಲ್ಲ, ನಿಮ್ಮದಾಗಲಿ ನಮ್ಮದಾಗಲಿ ಇನ್ನೊಬ್ಬರದಾಗಲಿ, ನಮಗೆ ಅಧಿಷ್ಠಾನವಾದದ್ದು ವಸ್ತು ಯಾವುದು ಅಂದರೆ ಅದು ಬ್ರಹ್ಮ. ಬ್ರಹ್ಮಲ ಆಧಾರ ಆ ಬ್ರಹ್ಮ, ಅಧೈ ಮಾಯೆ. ನಮ್ಮೆಲ್ಲರಿಗೂ ಅಧಿಷ್ಠಾನವಾದದ್ದು, ಆಶ್ರಯ ಕೊಟ್ಟದ್ದು ಯಾವುದು ಅಂದರೆ ಬ್ರಹ್ಮ, ಅದು ಚೈತನ್ಯ. ಯಾರ ಮನಸ್ಸು ಅಲ್ಲಿವರೆಗೂ ಹೋಗ್ಯದ, ಅಧಿಷ್ಠಾನದ ಲಕ್ಷ್ಯ ಕಡೆ ಎಲ್ಲಿ ಹೋಗ್ಯದ, ಅಲ್ಲಿ ಅವನು ಮಾತ್ರ ಆ ಚಿಗುರು. ಬೇಸಿಗೆಯಲ್ಲಿ ಕೂಡ ಮರ ಬಾಡಿಲಿಲ್ಲ, ಬೇಸಿಗೆಯಲ್ಲಿ ಮರ ಬಾಡಿಲ್ಲ. ಚಳಿಗಾಲದಲ್ಲಿ ಬಾಡಲಾದಿರೋದೇನು ಆಗೋದಲ್ಲ, ಬೇಸಿಗೆಯಲ್ಲೂ ಬಾಡಿಲ್ಲ. ಯಾಕೆ ಬಾಡಿಲ್ಲ? ನೀರಿನ ಆಳದವರೆಗೆ ಬೇರು ಹೋಗ್ಯಾವ. ನಾವು ಸುಖ ಬಂದಾಗ ನಾವು ಭಾಳ ಸಂತೋಷವಾಗಿರೋದೇನು ದೊಡ್ಡದಲ್ಲ. ದುಃಖ ಬಂದಾಗ ಸಂತುಷ್ಟ, ಸತತ ಸಂತುಷ್ಟ ಅಂದರೆ, ಸತತಂ ಅಂದರೆ ಯಾವಾಗಲೂ ಅವನು ಆನಂದವಾಗಿರ್ಬೇಕಾದ್ರೆ ನಮ್ಮ ಮನಸ್ಸು ಎಲ್ಲಿ ಹೋಗಬೇಕು? ನಮ್ಮ ಸ್ವರೂಪದ ಆಳದವರೆಗೆ ಹೋಗಿ ಮುಟ್ಟಿತ್ತು ಅಂದರೆ ಅನಿತ್ಯವಾದ ನಾಮರೂಪಗಳ ಅವನ ಮೇಲೆ ಇರುತ್ತದೆ.
ಅನಿತ್ಯ ವಸ್ತುಗಳ ಕಡೆ ಮನಸ್ಸು ಇರೋದಿಲ್ಲ. ಬ್ರಹ್ಮದ ಕಡೆ ಆದಂದ್ರೆ ಅಲ್ಲಿ ಏನವ, ನೀರಿದ್ದಂಗೆ ಆನಂದ ಅದ. ನಮ್ಮೊಳಗೆ ಆನಂದ ಅದಿಲ್ಲೇ, ಆ ಆನಂದದವರೆಗೆ ಹೋಗಿ ಮುಟ್ಟಬೇಕು ನಮ್ಮ ಮನಸ್ಸು. ಅಂದಾಗ ಎಂಥ ಸಮಯ ಬಂದರೂ ಕೂಡ ಅದು ಬಾಡೋದಿಲ್ಲ ಅಂದ್ರೇನು, ಅವನಿಗೆ ದುಃಖ ಆಗೋದಿಲ್ಲ ಅಂತ ಅರ್ಥ. ಈ ರೀತಿ ಇಲ್ಲದವನು ಅವನು ಮೇಲೆ 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 ಇತ್ತು ಮನಸ್ಸು ಅಂದರೆ ಅನಿತ್ಯ ವಸ್ತುಗಳ ಕಡೆ ಹೋಗಿ 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 ದಣಿದು 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 ಮತ್ತೆ ಬಾಡಿ ಹೋಗುತ್ತದೆ ವಿನ ಅವನ ಮನಸ್ಸು ಚಿಗುರೋದಿಲ್ಲ. ಅದಕ್ಕೆ ಕೆಲವರ ಮನಸ್ಸು ಯಾಕೆ ಬಾಡಿ ಹೋಗ್ಯವ, ಕೆಲವರ ಮನಸ್ಸು ಬಡತನದಲ್ಲಿಯೂ ಶ್ರೀಮಂತರಂತೂ ವರ್ತನೆ ಮಾಡೋರಾರ, ಬಡತನದಲ್ಲಿ ಶ್ರೀಮಂತರು. ನಾನು ಮೊನ್ನೆ ನಾನು ಮಲ್ಲಾಪುರ ಮಠಕ್ಕೆ ಹೋಗಿದ್ದೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸ ನಡೆದದ, ಬಹುಶಃ ಇವತ್ತೆಲ್ಲ ಮುಗಿದದ. ಇದಕ್ಕಿಂತ ಮುಂಚಿತವಾಗಿ ಹೊಸಪೇಟೆ ಅಂತ ಅಲ್ಲಿ ಆದ, ಆತನ ನೋಡಿದ್ದು ನಾನು ನಿನ್ನೆ ನೋಡಿದ್ದು. ಆತನ ಹೆಸರು ಹೇಳಿದ್ದ ಯಜಮಾನ, ಅದನ್ನು ಪ್ರತ್ಯಕ್ಷ ನೋಡಿದ್ದಿಲ್ಲ. ಆ ವ್ಯಕ್ತಿ ಮಠಕ್ಕೆ ಈಗಾಗಲೇ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ಪ್ರತಿಯೊಂದು ಕೂಡ ಅದು ದೀಪ ಹಚ್ಚೋದು ತಂದನ, ಆಮೇಲೆ ಬೇರೆ ಇನ್ನು ಯಾವುದು ತಂದು ಕೊಟ್ಟನ. ಮತ್ತೆ ಮೊನ್ನೆ ನಾವು ತಂತಿ ಬೇಲಿ ಹಾಕಿ ಮುಂದೆ ಗೇಟು ನೋಡೋಣ ಸಮಯ ಬಂದಾಗ ಅಂತ ಹೇಳಿದ್ವಿ. ಆ ವ್ಯಕ್ತಿ ಮಠಕ್ಕೆ ಬಂದಾಗ ಅದು ಜಗ್ಗಿ ನೋಡ್ಯಾನ, ಸರಿ ಬಂದಿಲ್ಲಲ್ಲ. ಇಲ್ಲಪ್ಪ ಯಜಮಾನ, ಇದೊಂದು ಗೇಟು ಮಾಡೇ ಬಿಡಮಂಥೇಳಿ ಸ್ವತಃ ರಾಯಚೂರಿಗೆ ಬಂದು ಆ ಗೇಟಿಗೆ ಬೇಕಾದಂಥ ಎಲ್ಲ ಸ್ಟೀಲನ್ನು ತಂದು ಸ್ವಂತ ಮಕ್ಕಳು ವೆಲ್ಡಿಂಗ್ ಮಾಡ್ತಾರಂತ ಎಲ್ಲ ಕಟ್ ಮಾಡಿ ವೆಲ್ಡಿಂಗ್ ಮಾಡಿ ಗೇಟ್ ಮಾಡಿ ಬೀಗ ಹಾಕಿ ಹೋಗ್ಯಾರ. ನಾವು ನಿನ್ನೆ ಹೋದಾಗ ಆತ ಬಂದಿದ್ದ, ನಿನ್ನೆ ಆತಗೆ ನಮಗೆ ಭೇಟಿ ಆಗ್ಯದ ಅಷ್ಟೆ, ನಿನ್ನೆ ಭೇಟಿ ಆಗಿದ್ದೆ. ಆವಾಗ ಅಷ್ಟರೊಳಗೆ ಅಲ್ಲೇನು ಒಂದು ನೀರು ಹೊಡೆಯೋ ಪೈಪು ತೂತು ಬಿದ್ದಿತ್ತಂತ. ನಿನ್ನೆ ರಾಯಚೂರು ಹೋಗಿ ಒಂದು ಬಂಡಲ್ ಪೈಪ್ ತಂದು ಮಠದಾಗಿಟ್ಟ. ನಮ್ಮ ಜನ ಜಗತ್ತಿನಲ್ಲಿ ಹೆಂಗಾರ ಅಂತಿರ್ತಾರೆ. ಆತ ನಮ್ಮ ಮುಖ ನೋಡಿಲ್ಲ, ನಮ್ಮ ಸಂಪರ್ಕ ಇಲ್ಲ, ನಮ್ಮ ಮಾತಿಲ್ಲ, ಕತ್ತಿಲ್ಲ. ಎಲ್ಲೋ ಒಂದ್ಸಲ ನಮ್ಮನ್ನು ನೋಡೇನಂತ ಅಷ್ಟೇ. ಯಾಕಂದ್ರೆ ಅವರೇನು ದೊಡ್ಡ ಅಗರ್ಭ ಶ್ರೀಮಂತಲ್ಲ. ಅದೆಲ್ಲವನ್ನ ಮರೆತು ತನ್ನ ಮನಸ್ಸು ಎಲ್ಲಿಟ್ಟನಂದ್ರೆ ಧರ್ಮದ ಕಡೆ ಆಳವಾಗಿಟ್ಟ. ನೋಡ್ರಿ, ಧರ್ಮದ ಆಳವಾಗಿಟ್ಟನಂತರೋ ಇಲ್ಲಂತರೋ ಅಂದಾಗ ಅವ್ರ ಮುಖ ನೋಡಿದ್ರೆ ಅವರಲ್ಲಿ ಬಡತನ ಕಾಣಂಗಿಲ್ಲ, ಆನಂದ ಕಾಣ್ತದೆ. ಆ ವ್ಯಕ್ತಿಯ ಮುಖ ನೋಡಿದ್ರೆ ಬಡತನ ಕಾಣಂಗಿಲ್ಲ, ಆನಂದ ಕಾಣ್ತದೆ. ಕೆಲವು ಮಂದಲ್ಲಿ ರೊಕ್ಕ ಇರ್ತದ, ಅವರ ಒಳಗಡೆ ದುಃಖ ಕಾಣ್ತದೆ. ಯಾಕಂದ್ರೆ ಅವ್ರ ಮೇಲೆ ಮೇಲೆ ಆರಂತ. ಅವ್ರು ಹೇಳಿದ್ದು ಅನನ್ಯ ಪ್ರೇಮ. ಹಾಗಾಗಿ ಆ ಜ್ಞಾನಿಗಳಲ್ಲಿ ಇನ್ನೂ ಹಲವು ಲಕ್ಷಣಗಳನ್ನ ಹೇಳಿರಲ್ಲ. ಸತತಂ ಯೋಗಿ ಅಂದ್ರೆ, ಸತತಂ ಸಂತುಷ್ಟ ಅಂದ್ರೆ ಈಗಾಯ್ತು. ಸತತಂ ಯೋಗಿ ಅಂದ್ರೆ ಏನಪ್ಪ? ಭಕ್ತ ಯಾವಾಗಲೂ ನಿರಂತರ ಯೋಗ ಮುಕ್ತನಾಗಿರುತ್ತಾನೆ. ಯೋಗ ಮುಕ್ತ ಅಂದ್ರೆ ನಾವು ಬೆಳಗ್ಗೆ ಯೋಗಿಗಳು, ಮಧ್ಯಾಹ್ನ ಭೋಗಿಗಳು, ರಾತ್ರಿ ರೋಗಿಗಳು. ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ? ಯೋಗಿಗಳಾಗ್ತೀವಿ. ಏನು ದೊಡ್ಡ ಯೋಗ ಪುರುಷರು ಮಾಡಿದಂಗೆ ಎಲ್ಲ ಮಾಡಿಕೊಂಡು ತಯಾರಾಗ್ತೀವಿ. ಮಧ್ಯಾಹ್ನ ಆದಗಳೇ ಭೋಗಿ, ಊಟಕ್ಕೆ ಊಟದಲ್ಲಿ ಕೂಡ್ತೀವಿ. ರಾತ್ರಿ ಆದ್ರೆ ರೋಗದಾಗ ಕೊಡ್ತೀವಿ ನೋಡ್ರಿ. ಅವ್ರು ಹೇಳಿದ್ದು ಮಧ್ಯಾಹ್ನ, ಬೆಳಗ್ಗೆ ಎದ್ದಿದ್ದು ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದು ರಾತ್ರಿ ಇಲ್ಲ ಅಂದ್ರೆ ಸತತ ಯೋಗಿ ಅಲ್ಲ ಇದು. ಯಾವಾಗಲ್ಲ ಅದೇನೇನು? ಬೆಳಗ್ಗೆ ಎದ್ದಿದ್ದು ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದು ರಾತ್ರಿ ಇಲ್ಲ. ಇಲ್ಲಿ ಹೇಳ್ತಕ್ಕಂಥದ್ದು ಸತತಂ ಯೋಗಿ. ಅರ್ಥಾತ್
ದಿನಕ್ಕೆ ನಾವು ಸುಮಾರು ಅವತಾರಗಳನ್ನು ತಾಳ್ತೀವಿ. ನಾವು ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ, ಉಳಿದ 22 ಗಂಟೆ ಯೋಗಿಗಳಾಗಿ ಉಪನ್ಯಾಸಗಳಲ್ಲಿ ಯೋಗಿಗಳು, ಮನೆಯಲ್ಲಿ ರೋಗಿಗಳು. ಉಪನ್ಯಾಸ ನಡೆದಾಗ ಯೋಗಿಗಳ ಕಣ್ಣಂಗೆ ಕಾಣ್ತೀವಿ ಎಲ್ಲರೂ, ಆದರೆ ಉಳಿದ ಸಮಯದಲ್ಲಿ ರೋಗಿಗಳು. ಹೀಗೆ ಸತತವಾಗಿ ಯೋಗಿಗಳಾಗಬೇಕಂದ್ರೆ ಭಕ್ತನು ನಮ್ಮಂತೆಯೇ ಕೆಲಸ ಕಾರ್ಯಗಳನ್ನು ಮಾಡುತ್ತಾನೆ. ಭಕ್ತ ನಮ್ಮಂತೆ ಕೆಲಸ ಮಾಡ್ತಾನ, ಕಾರ್ಯ ಮಾಡ್ತಾನ. ಮತ್ತು ಅವನು ಯಾವಾಗಲೂ ತಿನ್ನುತ್ತಾನೆ, ತಿರುಗುತ್ತಾನೆ. ಅವನಲ್ಲಿ ವ್ಯತ್ಯಾಸ ಏನ್ರಿ ಅಂದರೆ, ಅವನು ಪ್ರಪಂಚದಲ್ಲಿದ್ದರೂ ಅವನಲ್ಲಿ ಪ್ರಪಂಚವಿಲ್ಲ, ಪರಮಾತ್ಮನಿದ್ದಾನೆ. ಅವನೇನು ಪ್ರಪಂಚದ ಗಾನ, ಯಾರೋ ವ್ಯಕ್ತಿ, ಆದರೆ ಅವನಲ್ಲಿ ಪ್ರಪಂಚವಿಲ್ಲ. ಮರದೋಳ್ ಅಗ್ನಿ, ಅದರಂತೆ ಪ್ರಪಂಚ ಇರಲಿ, ಆದರೆ ಪ್ರಪಂಚ ಎಲ್ಲಿ ಇರಬಾರದು ಅಂದರೆ ನಿನ್ನಲ್ಲಿ ಇರಬಾರದು. ನಿನ್ನಲ್ಲಿ ಅಂದರೆ ಯಾರು? ನೀನು ಆತ್ಮ ಇಲ್ಲ. ಆತ್ಮನ ಬ್ರಹ್ಮ ಆಧಾರದಲ್ಲಿ ಪ್ರಪಂಚ ಇರಬೇಕು. ಪ್ರಪಂಚದ ಆಧಾರದಲ್ಲಿ ಬ್ರಹ್ಮ ಇಲ್ಲ. ಪ್ರಪಂಚದ ಅಧೀನ ಬ್ರಹ್ಮ ಇದ್ರೆ ಪ್ರಪಂಚ ಪ್ರಳಯ ಆದಾಗ ಬ್ರಹ್ಮನು ಕೂಡ ಪ್ರಳಯ ಆಗ್ತಿದ್ದ. ಅವಕ್ಕಿಲ್ಲ ಅಂದರೆ ಪ್ರಳಯ ಆಗೋದಿಲ್ಲ ನೀನಂದ್ರೇನು, ಪ್ರಪಂಚದಲ್ಲಿ ನೀನಿಲ್ಲ ಅಂತ ಅರ್ಥ. ಹೀಗೆ ರಾಮಕೃಷ್ಣ ಪರಮಹಂಸರು ಹೇಳುವಂತೆ, ಹೇಗೆ ಸಮುದ್ರವನ್ನು ಎಲ್ಲರೂ ನೋಡಿದವರು ನದಿಗಳನ್ನು ನೋಡಿರಿ. ಸಮುದ್ರ ಇಲ್ಲ, ನದಿ ಅಂತ ಎಲ್ಲರೂ ನೋಡ್ಯಾರ. ನದಿಯಲ್ಲಿ ಏನಾಗ್ತದೆ ಅಂದರೆ, ಆ ಸಮುದ್ರದಲ್ಲಿ ಹಡಗು, ನದಿಯಲ್ಲಿ ಹರಿಗೋಲು ಅಂತ. ಈ ಹರಿಗೋಲು ನೀರಿನಾಗಲ್ಲ, ನೀರಿನ ಮೇಲೆ ಹಡಗ ಅದವಿನ ಹಡಗಿನ ಒಳಗೆ ನೀರಿಲ್ಲ. ಮೇಲೆ ಇದ್ದದಕ್ಕೆ ಅದಕ್ಕೆ ಅಪಾಯ ಇಲ್ಲ. ಸ್ವಲ್ಪ ನೀರು ಅದ್ರೊಳಗೆ ಹೋದ್ರೆ ಅಪಾಯನೇ. ಅದಂತೆ ಪ್ರಪಂಚ ಮಹಾತ್ಮರು ಹೇಳ್ತಾರೆ, ಜೀವಿ ಪ್ರಪಂಚದ ಮೇಲೆ ಇರು, ಪ್ರಪಂಚದ ಒಳಗೆ ನೀವು ಹೋಗಬೇಡ, ನಿನ್ನಲ್ಲಿ ಆಗಬೇಡ ಅಂತ. ಅದಕ್ಕೆ ಹುಟ್ಟು ಸಾವು ಅನ್ನುವುದು, ಹುಟ್ಟು ಸಾವಿನಲ್ಲಿ ನಾವಿಲ್ಲ, ನಮ್ಮಲ್ಲಿ ಹುಟ್ಟು ಸಾವಾದ. ಇದು ಕೊನೆ ಮಾತು. ಮರಣದಲ್ಲಿ ನಾವಿಲ್ಲ, ಇವೇನು ಇಲ್ಲ, ಆದರೆ ಮರಣದ ಮೇಲೆ ಇದ್ದೀವಿ. ಹಾಗಾಗಿ ನೀನು ಹಡಗಿನೊಳಗೆ ಬರಬಾರದು. ನೀರು ಹಡಗಿನೊಳಗೆ ಬರಲಾರ್ದಂಗೆ ಮೇಲೆ ಇರಬೇಕು, ಮೇಲೆ ತಿರುಗಾಡಬೇಕು. ನೀರು ಬರಲಾರ್ದು ನೋಡಬೇಕು. ಹಡಗು ಸಮುದ್ರದಲ್ಲಿ ತಿರುಗಬೇಕು, ನೀರು ಬರಲಾರ್ದು ನೋಡಬೇಕು. ಅದಂತೆ ನೀನು ಪ್ರಪಂಚದಲ್ಲಿ ಇರಬೇಕು. ಪ್ರಪಂಚದ ವಿಷಯ ವಾಸನೆ ನಿನ್ನಲ್ಲಿ ಬರಲಾರ್ದಂಗೆ ಇರಬೇಕು. ನೋಡ್ರಿ, ಇದೇ ಜೀವನ. ಇದು ಸಣ್ಣ ಕೆಲಸ ಅಂದ್ರೆ ಇದು ಉಪಾಯ. ಹಾಗಾಗಿ ಪ್ರಪಂಚವನ್ನು ತನ್ನಲ್ಲಿ ಇಟ್ಟುಕೊಳ್ಳದೆ ಇರುವುದು ಸತತಂ ಯೋಗಿ, ಯಾವಾಗಲೂ. ಮತ್ತು ಮೂರನೇದು ಸತತಂ ಆತ್ಮಾತ್ಮ ಅಂದರೆ, ಇಲ್ಲಿ ಆತ್ಮ ಎನ್ನುವ ಶಬ್ದ ಶರೀರಕ್ಕೂ ಇಂದ್ರಿಯ ಮನಸ್ಸುಗಳಿಗೂ ಅರ್ಥವಾಗುತ್ತದೆ. ಆದರೆ ಲೋಕಗಳನ್ನು ಗೆಲ್ಲುವುದು ಸುಲಭವಾದರೂ ತನ್ನನ್ನು ತಾನು ಜಯಿಸುವುದು ಮಹಾ ಕಷ್ಟವಾದರೂ. ಲೋಕವನ್ನು ಗೆದಿಬಹುದು, ಆದರೆ ನಮ್ಮನ್ನು ನಾವು ಗೆದ್ದಲಿಕ್ಕೆ ಬಹಳ ಕಷ್ಟ. ಅಶೋಕ ಮಹಾರಾಜ ಕೂಡ ಎಲ್ಲವನ್ನೂ ಗೆದ್ದ, ಆದರೆ ಕೊನೆಗೆ ಅವನಿಗೆ ದುಃಖನೇ ಆಯಿತು. ಸಾಕ್ರೆಸ್ ಅಂತ ಹಿಂದೆ ಆಗುವಂಥ ವಿಜ್ಞಾನಿಗಳು ಕೂಡ ಜಗತ್ತನ್ನು ಗೆದ್ದರು. ಆವಾಗ ಒಬ್ಬ ಇಂದ್ರಜಿತ ಅಂತ ಒಬ್ಬ ಮಗ ಇದ್ದ.
ಒಬ್ಬ ತಾಯಿ ಇದ್ಲು. ಆ ಊರಲ್ಲಿ ಎಲ್ಲರೂ ಅವನಿಗೆ ಇಂದ್ರಜಿತ 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 ಅಂತ ಬಹಳ ಗೌರವ ಬೆಲೆ ಕೊಡ್ತಿದ್ರು. ಅವನು ದೊಡ್ಡ ರಾಜನಿದ್ದ. ಆವಾಗ ತನ್ನ ಅಕ್ಕಪಕ್ಕದ ಎಲ್ಲರನ್ನೇ ಗೆದ್ದು ಬಂದ. ಅವನ ಗೆಲುವನ್ನು ನೋಡಿ ಎಲ್ಲರೂ ಇಂದ್ರಜಿತ ಅಂತಿದ್ರು, ಸೋಲೆ ಕಂಡಿಲ್ಲ. ಆದರೆ ಮನೆಗೆ ಬಂದ ತಕ್ಷಣ ತಾಯಿ ಇಂದ್ರಜಿತ ಅಂತ ಅಂತಿದ್ದಿಲ್ಲ. ಆಶ್ಚರ್ಯ ಆಯ್ತು ಮಗನಿಗೆ. ಇಡೀ ಅಕ್ಕಪಕ್ಕದ ರಾಜ್ಯ ಅಲ್ಲದೆ ಇಡೀ ರಾಜ್ಯ ಸಮುದಾಯದ ಸದಾ ಪ್ರಜೆಗಳು ಕೂಡ ಇಂದ್ರಜಿತ ಅಂತ ನನಗೆ ಜೈಕಾರ ಆಗ್ತಾರ, ಜಯ ಜಯ ಅಂತಾರ. ಕಡೆಗೆ ನಮ್ಮ ತಾಯಿ ಜೈಕಾರ ಹಾಕೋದು ಬೇಡ, ಇಂದ್ರಜಿತ ಅಂತ ಬಾಯಿ ತುಂಬ ಕರೆದ ಎಷ್ಟು ಸಂತೋಷ ಆಗ್ತಿತ್ತು. ಯಾಕೆ ಕರಿತೇ ಇಲ್ಲ ಅಂತ ಅನುಮಾನ ಬಂತು. ಒಂದು ದಿವಸ ತಾಯಿಯನ್ನು ಕೇಳೇ ಬಿಟ್ಟ, ಏನಮ್ಮ ಈ ಸಂಗತಿ ಉತ್ತರ ಹೇಳು. ನೋಡು, ಅವರು ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನನ್ನ ಗೆದಿಯಲಿಕ್ಕೆ ಬಂದಿವಿ ಅದನ್ನು ಗೆದ್ದಿಲ್ಲಲ್ಲ. ಯಾವುದನ್ನ ಗೆದಿಬೇಕಾಯಿತು ಅದನ್ನು ಗೆದಿಲ್ಲ ಅನ್ನದೆ ಉಳಿದಿದ್ದನ್ನ ಗೆದ್ದರೆ ಅವನು ಜಯಶಾಲಿ ಅಲ್ಲ. ಅವನ ದಿಕ್ಕತ್ತೆ ತಾಯಿ ಮಾತು ಕೇಳಿ. ಅಲ್ಲಮ್ಮ ಇನ್ನೇನು ಗೆದಿಬೇಕಂದ? ರಾಜ್ಯವಲ್ಲ ಗೆದ್ದೀನಿ, ರಾಜ್ಯದ ಸಂಪತ್ತೆಲ್ಲ ಗೆದ್ದೀನಿ, ಮತ್ತೇನು ಗೆದಿಬೇಕು? ಇದು ಹಾಗೆಲ್ಲ. ನಿನ್ನ ಇಂದ್ರಿಯಾದಿಗಳು ನಿನ್ನ ಹತೋಟಿ ಇಲ್ಲಂದಮೇಲೆ ಇಂದ್ರಿಯಗಳ ವಶವಾಗಿ ನೀನು ಗೆದ್ದಂಥ ಸಾಮ್ರಾಜ್ಯ ಇರ್ಬೋದು. ಆದರೂ ಕೂಡ ಇಲ್ಲಿ ನೀ ಗೆದ್ದಿದ್ದಿ, ಇಲ್ಲಿ ಸೋತಿದ್ದಿ. ಎಲ್ಲಿ ಸೋತನವನು? ತನ್ನ ಇಂದ್ರಿಯಾದಿಗಳನ್ನು ವಶವಾಗಿ ಗೆದ್ದಿಲ್ಲ ಅಂದರೆ ಸೋತನಿಲ್ಲ. ಸೋತವನಿಗೆ ಗೆದ್ದವನಂತ ಹೆಂಗೆ ಕರಿಬೇಕು ಮಗನೇ ಅನ್ಲ? ಸೋತವನಿಗೆ ಮಗ ಅಂತ ಹೆಂಗ ಅನ್ನಬೇಕು? ಆವಾಗ ಅವನಿಗೆ ವಿಚಾರ ಬಂತು ನೋಡ್ರಿ, ಓಹೋ ನಾವು ಮಾನವರಾಗಿ ಹುಟ್ಟಿದ ಮೇಲೆ ಏನು ಗೆದ್ದಬೇಕಾಗಿದೆ. ನೀ ಗೆದ್ದಿದ್ದೇ ಇದ್ರು ಕೂಡ ಇನ್ನೊಬ್ಬರು ಬಂದು ಗೆದ್ದಾನೆ, ಏನು ದೊಡ್ಡದಲ್ಲ. ಆದರೆ ನಮ್ಮ ಇಂದ್ರಿಯಾದಿಗಳನ್ನು ನಾವು ಗೆದ್ದಿದ್ದೇ ಇದ್ರೆ ಅವನು ನಿಜವಾದ ಜಯಶಾಲಿ ಅಲ್ಲ. ಅಂದ್ರೇನು? ಅವನು ಸೋಲನ್ನೇ ಕಂಡವನು. ಹಾಗಾಗಿ ಸ್ವಾತಂತ್ರ್ಯ ಅಂದ್ರೇನು? ರಾಜಕೀಯ ಸ್ವಾತಂತ್ರ್ಯ, ಬೇರೆ ಬೇರೆ ಸ್ವಾತಂತ್ರ್ಯಗಳು ಬಹಳ ಒಂದಿಗೆ, ಆದರೆ ಆತ್ಮ ಸ್ವತಂತ್ರತೆ ಬಹಳ ಉತ್ಕೃಷ್ಟವಾದದ್ದು. ಅದಕ್ಕಾಗಿ ಆ ಸ್ವತಂತ್ರತೆ ಪಡೆದಂಥ ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಇನ್ನೂ ಬೇಕಾದಂಥ ವ್ಯಕ್ತಿಗಳಿದ್ದರೂ ಕೂಡ ಮುನಿಗಳಿಗೆ ಮಹಾತ್ಮರಿಗೆ ಬಂದ ಹಣೆ ಹಚ್ಚೋದಲ್ಲ. ಯಾಕಂತ? ನೀನೇನು ಮಾಡಲಾರ್ದು ಮಾಡಿದ್ದಿ, ಯಾರು ಮಾಡಲಾರ್ದು ಮಾಡಿದ್ದಿ, ಅದಕ್ಕಾಗಿ ಅವ್ರು ಬರ್ತಾರೆ. ಅಂದ್ರೆ ನೀನೇ ಸ್ವತಂತ್ರ ನೋಡು. ಅವ್ರು ಪರತಂತ್ರ. ರಾಷ್ಟ್ರಪತಿ ಪರತಂತ್ರ, 5 ವರ್ಷ ಆದ್ರೆ ಮುಗೀತು. ನೀನು ಶಾಶ್ವತವಾದ ಸ್ವತಂತ್ರ. ಅದಕ್ಕೆ ಸತತಂ ಆತ್ಮ ಅಂತ ಆ ಒಂದು ಶಬ್ದಕ್ಕೆ ಅರ್ಥ ಮಾಡಿದರು. ಮತ್ತು ಇನ್ನೊಂದು, ಹೊರಗಿನ ಸ್ವರಾಜ್ಯ ಏನು ಕಾಣಿದ್ರೆ ಅದು ಭದ್ರತೆ ಬೇಕಾಗಿಲ್ಲ. ಯಾಕಂದ್ರೆ ಒಳಗಿನ ಸ್ವರಾಜ್ಯವನ್ನು ಸಂಪಾದಿಸಬೇಕು. ದೇಹ ಇಂದ್ರಿಯಗಳು ನಿನಗಾಗಿ ಇವೆ ಅಲ್ಲದೆ ಅವುಗಳಿಗಾಗಿ ನೀನಿಲ್ಲ. ಇಂದ್ರಿಯಗಳು ಯಾರಿಗಾಗ್ಯಾವ ಅಂದರೆ ಅವುಗಳಿಗೆ ಆಗಿಲ್ಲ, ನನಗಾಗಿ ಇಂದ್ರಿಯಗಳವ. ಈ ಮಂತ್ರಿಗಳು ಯಾರು, ರಾಷ್ಟ್ರಪತಿ ಇವ್ರು ಯಾರ, ಅವರಿಗಾಗಿ, ರಾಷ್ಟ್ರಪತಿಗಾಗಿ. ಅದರಂತೆ ಕೇಳಬೇಕಾದ ನೋಡತಕ್ಕ ವಸ್ತುಗಳನ್ನೇ ನನ್ನ ಕಣ್ಣುಗಳು ನೋಡುತ್ತವೆ, ಕೇಳಬೇಕಾದ ಮಾತುಗಳನ್ನೇ ನನ್ನ ಕಿವಿ ಕೇಳುತ್ತದೆ, ಯೋಚಿಸಬೇಕಾದ ವಿಷಯಗಳನ್ನೇ ನನ್ನ ಮನಸ್ಸು ಯೋಚಿಸುತ್ತದೆ ಎಂದು ಮಹಾನುಭಾವನಾದ ಜ್ಞಾನೇಶ್ವರ ಮಹಾರಾಜರು ಕೂಡ ಗಂಭೀರವಾಗಿ ಈ ಮಾತನ್ನು ಹೇಳಿದರು. ಏನು ಮಾಡಕತ್ರಿ ಧ್ಯಾನ ಅಂದ್ರೆ, ಆವಾಗ ಧ್ಯಾನದಲ್ಲಿ ನೀವೇನು ನೋಡ್ತೀರಿ? ಒಂದು ತಾಸು ಬೆಳಗ್ಗೆ ಸಾಯಂಕಾಲ ಅಂದರೆ ನಾನು ಏನಿಲ್ಲ, ಸುಮ್ಮನೆ ಇದ್ದೀನಿ.
ಮತ್ತು ಇವುಗಳು ಏನು ಮಾಡ್ತಾವ ನೋಡ್ತೀರಿ, ಕಣ್ಣು ಬಿಡ್ತೀರಿ, ಮತ್ತು ಈ ಕಡೆ ಎಲ್ಲ ಮಾತಾಡೋದು ಕೇಳ್ತೀರಿ. ಮತ್ತು ನೀವು ಸುಮ್ಮನೆ ಇವೆ ಅಂತ ಹೇಳ್ತಿರಲ್ಲ, ಇದು ಹೆಂಗೆ ನಂಬಬೇಕಂದ್ರೆ ಅವರು ನೋಡು, ಏನು ನೋಡಬೇಕಾಗಿದೆ, ನೋಡೋದೆಲ್ಲ ಕಣ್ಣು ನೋಡ್ತದ ನಾನಲ್ಲ, ಕೇಳಬೇಕಾದ ಶಬ್ದಗಳನ್ನು ಕಿವಿ ಕೇಳ್ತದ ನಾನಲ್ಲ, ನೋಡಿರುವಂಥ ಜಗತ್ತಿನ ವಿಷಯಗಳಲ್ಲಿ ಹಾರಾಡ್ತದ ಮನಸ್ಸುವಿನ ನಾನಲ್ಲ. ಅದಕ್ಕೆ ನಾನು ಸತತ ಅಂದರೆ ಯಾವಾಗಲೂ ನಾನು ಆತ್ಮನಿರ್ಭರ, ಆತ್ಮಚಿಂತನೆಯಲ್ಲಿ ಇರ್ತೇನೆ ನೋಡೋಣ. ಹಾಗಾಗಿ ಭಕ್ತನಾದವನು ಯಾವಾಗಲೂ ಭಕ್ತರಾಗಬೇಕೆಂಬ ಕೋರಿಕೆ ನಮಗಿದ್ದರಲ್ಲವೇ ಬಡಾಯಿಗೆ ಶಿವಭಕ್ತನೆಂದು ಹೇಳಿಕೊಳ್ಳುವನೇ ಹೊರತು ವಾಸ್ತವವಾಗಿ ಶಿವಭಕ್ತನಲ್ಲ. ಬಡಾಯಿ ಕುಚ್ಚುಗಳ ಬಹಳ ಭಕ್ತರು ಅಂತ ನಿಜವಾದ ಭಕ್ತರಿದ್ರೆ ನೀವು ನೋಡ್ರಿ, ಆಲೋಚನೆ ಮಾಡ್ರಿ, ಅವ್ರು ಏನೇ ದೊಡ್ಡದೇ ಮಾಡಲಿ ಸಣ್ಣದ ಮಾಡಲಿ, ತಮ್ಮ ಮಾಡಿದ ಕಾರ್ಯದ ಒಂದು ಶಬ್ದವನ್ನು ಕೂಡ ಇನ್ನೊಬ್ಬರಿಗೆ ಕೇಳದಂತೆ ಮಾಡ್ತಾರಂದ್ರೆ ನಿಜವಾದ ಭಕ್ತರಂತರು, ಗಮಾತಿನ ಭಕ್ತರಂತರು. ನಮಗೇನಾಗ್ಯದ, ಅಲ್ಲಿ ಉಣ್ಣದ ಲಿಂಗವ ಕಂಡರೆ ನಡೆಯೆಂಬುರಯ್ಯ, ಉಣ್ಣದ ಜಂಗಮ ಮನೆಗೆ ಬಂದರೆ ಮುಂದೆ ಹೋಗೆಂಬುರಯ್ಯ ಅಂತ ನಮ್ಮ ಸ್ಥಿತಿ. ನಿಜವಾದ ಭಕ್ತರನ್ನು ಕಂಡ್ರೆ ಅಲಕ್ಷ್ಯ ಆಗ್ತದೆ, ಕಪಟ ಭಕ್ತರ ಕಂಡ್ರೆ ಎಷ್ಟಿದಾಗ್ತದೆ. ಯಾಕೆ ಹೇಳ್ತಾರೆ ಮಹಾತ್ಮ ಅಂದರೆ, ನೀವು ವಾಸ್ತವ ಅಂದರೆ ಸರಿಯಾಗಿ ತಿಳಿದು ಶಿವಭಕ್ತರಾಗ್ರಿ. ಹೀಗೆ ಅವರೇನು ಮಾಡಿದ್ರು ಕೂಡ ಮಾಡಿದ್ದೆಲ್ಲವೂ ಶಿವಪೂಜೆ, ಮಾಡಿದ್ದೆಲ್ಲವೂ ಶಿವನ ಅಲಂಕಾರ, ಆರತಿ, ಧೂಪ, ಲೇಪನಗಳು ಎಲ್ಲವೂ ನಮಗೆ ಏನಾವಂದರೆ ನೀನು ಮಾಡಿದ್ದು ನನಗೆ ವಾಪಸ್ಸು ದೃಢವಾಗಿ ಬರ್ತದಂತ ನಿಶ್ಚಯ ಇರ್ತದೆ ಅವ್ರಿಗೆ, ಹೋಗೋದಲ್ಲ. ಅಲ್ಲಿ ಹೇಗೆ ಯಾರ್ದು ಹೋಗ್ತದ ಅಂದರೆ, ನಿಜವಾದ ಶಿವಭಕ್ತನಾಗಿ ಮಾಡಿದ್ದು ಎಂದು ಖಾಲಿ ಆಗೋದಿಲ್ಲ, ಅದು ನಮಗೆ ಬರ್ತದೆ. ಭಕ್ತನಂತೆ ನಾವು ವೇಷವನ್ನು ಹಾಕಿಕೊಂಡು ಮಾಡಿದ್ದೆಲ್ಲವೂ ನಾಶ ಆಗಿ ಹೋಗ್ತದೆ. ನೀವು ಮಾಡಿದ್ದಿ ಕರೆ, ಅದು ನಾಶ ಆಯ್ತು. ಅದಕ್ಕೆ ಮಹಾತ್ಮರು ಕೂಡ ವೇದಾಂತವನ್ನು ಓದಿದಡೇನು ಬ್ರಹ್ಮ ತಾನಾಗದನಕ್ಕ. ನಾವು ಋಗ್ವೇದ, ಯಜುರ್ವೇದ, ಸಾಮ, ಅಥರ್ಣವೇದ ಎಲ್ಲ ವೇದವನ್ನು ಓದಿವಿ. ಓದಿನ ಮೇಲೆ ಏನಾಗ್ಬೇಕ್ರಿ, ಬ್ರಹ್ಮ ನಾವು ಆಗ್ಬೇಕಲ್ಲ. ವೇದಾಂತವನ್ನು ಓದಿದ್ರೆ ಏನು ಬ್ರಹ್ಮ ತಾನಾಗದನಕ್ಕ. ಎಂಥ ಮಾತು ಹೇಳ್ತಾರೆ, ಸಣ್ಣ ಮಾತಲ್ಲ. ವೇಷವ ಧರಿಸಿದೊಡೆಯನಯ್ಯ, ವೇಷದಂತೆ ಆಚರಣೆ ಇಲ್ಲದನಕ್ಕ. ಯಾವ ವೇಷ ಹಾಕಿವಲ್ಲ, ನಾ ಉದರ ಪೋಷಣಂ ಬಹುಕೃತ್ಯ ವೇಷಂ, ಇದು ಸಾಮಾನ್ಯ ಜನರ ಮಾತು. ಅದು ಬಲ್ಲವ ದೃಷ್ಟಿಯಲ್ಲಿ ನಾ ಸನ್ಯಾಸಿ ವೇಷ ಹಾಕಿನಂದ್ರೆ ತ್ಯಾಗದ ಲಕ್ಷಣ ಅಲ್ಲ. ಮತ್ತು ಸನ್ಯಾಸಿ ಅದನ್ನು ಬೇಡ್ತಾನೇನು, ಬೇಡಬಾರ್ದಲ್ಲ ಅಂದ್ರೆ. ಅದಕ್ಕೆ ಹೇಳ್ತಾರೆ ವೇಷದಂತೆ ಆಚರಣೆ ಇಲ್ಲದನಕ್ಕ. ಏನು ಮಾಡ್ತೀವಿ ವೇಷ ತಗೊಂಡು? ಮತ್ತು ಇಲ್ರಿ ಹೆಂಗ್ರಿ ನಮ್ಗೆ ತಿಳಿಯಂಗೆ ಹೇಳ್ರಿ ಅಂದ್ರೆ ಹೇಳಿದ್ರು, ನಾನಾ ಕೆರೆಯ ತೋಡಿ ಫಲವೇನಯ್ಯ, ತೀರ್ಥಂಗಳ ಬರದನಕ್ಕ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಅಂದರು. ನೋಡು, ಕೆರೆ ತೋಡ್ತದಲ್ಲ, ನೂರಾರು ಕೆರೆಗಳನ್ನು ತೋಡಿದ್ವಿ, ಆದರೆ ಕೆರೆಯಲ್ಲಿ ನೀರೇ ಬರಲಿಲ್ಲ ಅಂದರೆ ನಿಷ್ಫಲ ಅಲ್ಲ. ಅದಕ್ಕೆ ನಾವು ಈ ಜನ್ಮದಲ್ಲಿ ಏನಾಗಬೇಕಂದ್ರೆ ಇದೇನು ಕೊಡೋದಿಲ್ಲ ತಗೊಂಬಲ್ಲ, ಭಾವವನ್ನು ಬದಲಾವಣೆ ಮಾಡಿಕೊಳ್ಳೋದು ಅಷ್ಟೇ. ಭಾವವನ್ನು ಬದಲಾವಣೆ ಮಾಡೋದು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲ್ಲಯ್ಯ ಬಡವನಯ್ಯ ಅಂದ್ರೆ ಬಸವಣ್ಣ. ಎದ್ದವರು ಇದ್ದದ್ದು ಮಾಡೋದು ಸಾಕಂದ್ರೆ ಅವ್ರು ಇಲ್ಲದ್ದು ಮಾಡಬೇಕಂತ ಏನು ಶಾಸ್ತ್ರದಲ್ಲಿ ಇಲ್ಲ. ಹಾಗಾಗಿ
ಇಲ್ಲಿ ಸತತಂ ದೃಢ ನಿಶ್ಚಯ ಅಂತ ಇನ್ನೊಂದು ಮಾತು. ಅಲ್ಲಿ ಸತತ ಎಂಬುದು ಬಿಡಬಾರ್ದು. ಭಕ್ತನ ಯಾವಾಗಲೂ ದೃಢ ನಿಶ್ಚಯನ ಆಗ್ಬೇಕಂತ. ನಾವು ದೃಢ ಇರ್ಬೇಕು ನಮ್ಮಲ್ಲಿ ಭಕ್ತಿ. ಯಾಕಂದ್ರೆ ಈ ಕಡೆ ಕೊಯ್ತದ, ಈ ಕಡೆ ಕೊಯ್ತದ. ಹಾಗಾಗಿ ನಮ್ಮ ನಿಶ್ಚಯಗಳು ಹೇಗಾವಂದ್ರೆ ಸತತವಾಗಿ ಒಂದು 4-6 ತಾಸು ಇರಂಗಿಲ್ಲ, 16 ಗಂಟೆ ಅನಂತ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಬದಲಾವಣೆ ಆಗ್ತದೆ. ಅಂದ್ರೆ ನಮ್ಮ ದೃಢ ನಿಶ್ಚಯ ಆದೇನು? ಹೀಗೆ ಗೋಸಂಬಿಯಂತೆ ಬಣ್ಣಗಳನ್ನು ಬದಲಾಯಿಸುವವನು ಭಕ್ತನಾಗಲಾರ. ಗೋಸಂಬೆ ಅಂತಿರ್ತದೆ ಒಂದು, ಅದು ಯಾವ ಗಿಡ ಹೋಯ್ತು, ಯಾವ ಗಿಡ ತಪ್ಪಲಾದ ಅದ್ರಂಗೆ ತನ್ನ ಬಣ್ಣ ಆಗ್ತದೆ. ಯಾವಲ್ಲಿ ಸೇರ್ತದ ಅಲ್ಲಿ ಏನು ಬಣ್ಣ ಅದ ಅದೇ ಬಣ್ಣದಂತ ಆಕಾರ ಆಗ್ತದೆ. ಅದಂತೆ ಅನುಕೂಲ ಸಿಂಧು ನೀ ಯಾರಲ್ಲಿ ಹೋದಾಗ ಅವರಂತೆ ವೇಷವನ್ನು ಬದಲಾವಣೆ ಮಾಡಿ ಭಕ್ತನಾದರೆ ಗೋಸಂಬಿಗೂ ನಿನಗೆ ವ್ಯತ್ಯಾಸ ಇಲ್ಲ. ದೃಢ ನಿಶ್ಚಯ ಇಲ್ಲ ನಿನಗೆ. ಕಾರಣ ಹೀಗೆ ಅನಂತ ದೃಷ್ಟಾಂತ ಬರೆದರ ಟೈಮ್ಯಾಗ ಹೇಳ್ತೀನಿ. ಅಕ್ಬರ್ನ ಆಸ್ಥಾನದಲ್ಲಿ ನೀವೆಲ್ಲಿ ಕೇಳಿರಿ, ಅಕ್ಬರಿಂದ ನೆನಪಾಗೋದು ಬೀರ್ಬಲ್. ಇವು ಬಹಳ ವಿಚಿತ್ರವಾದವು. ಈಗ ಸಮರ್ಥ ರಾಮದಾಸ್ ಅಂದ್ರೆ ಶಿವಾಜಿ ನೆನಪಾಗ್ತದೆ, ಇಲ್ಲ ಶಿವಾಜಿ ಅಂದ್ರೆ ಸಮರ್ಥ ರಾಮದಾಸ್. ರಾಮಕೃಷ್ಣ ಪರಮಹಂಸ ಅಂದ್ರೆ ವಿವೇಕಾನಂದ ನೆನಪು ಬರ್ತಾನೆ, ಬೇರೆ ನೆನಪು ಬರಂಗಿಲ್ಲ. ಅದರಂತೆ ಗುರುಗಳಲ್ಲಿ ಕೂಡ ಪರಮಾತ್ಮನಲ್ಲಿ ಕೂಡ ಪರಮಾತ್ಮ ಅಂದಾಗ ಭಕ್ತ ನೆನಪಾಗ್ತದೆ. ಭಕ್ತ ಅಂದ್ರೆ ಅಲ್ಲಿ ಪರಮಾತ್ಮ. ಅದರಂತೆ ಕೊನೆಗೆ ಶಿಷ್ಯ ಅಂದ ತಕ್ಷಣ ಗುರುವಿನ ನೆನಪಾಗಬೇಕು, ಗುರುವಿನಲ್ಲಿ ಶಿಷ್ಯನ ನೆನಪಾಗಬೇಕು, ಗುರುವಿನಲ್ಲಿ ಶಿಷ್ಯನ ನೆನಪಾಗಬೇಕು. ಶಿಷ್ಯನಲ್ಲಿ ಗುರುವಿನ ನೆನಪಾದ್ರೆ ಕೆಲಸ ಆದ ಪೂರ್ಣ ಅಲ್ಲ. ಗುರು ನೆನಪು ಮಾಡಬೇಕು. ಆಗ ಅಕ್ಬರ್ ಅಂದ್ರೆ ಬೀರ್ಬಲ್ ನೆನಪಾತ್ ನೋಡ್ರಿ. ಇದ್ದಾಗ ಒಂದು ದಿನ ಅಡಿಗೆಯವನು ಬಂದು ಬದನೆಕಾಯಿ ಪಲ್ಯವನ್ನ ಬಹಳ ರುಚಿಯಾಗಿ ಮಾಡಿದ್ದ. ಆಗ ಅಕ್ಬರನು ಆ ಬದನೆಕಾಯಿ ಪಲ್ಯ ಜೊತೆಗೆ ಆನಂದವಾಗಿ ಊಟ ಮಾಡಿ ಹೊರಗೆ ಬಂದು ಹೇ ಬೀರ್ಬಲ್ಲ ಅಂದ. ಅವನು ಹುಜೂರ್ ಅಂದ. ನೋಡು, ಬದನೆಕಾಯಿಯ ಲಕ್ಷಣ ಎಂಥವುದಯ್ಯ, ಏನು ಬದನೆಕಾಯಿ ಎಂದು ಟಿವಿ ಹಾಕಿದ. ಊಟ ಮಾಡಾಗ ಬದನೆಕಾಯಿ ಲಕ್ಷಣ ಇರ್ತದೆ, ಏನಾದ್ರು ಲಕ್ಷಣ ಹೊರಟೋಗಿರ್ತದೆ. ಇವನು ಕೇಳಕತ್ತಾನೆ ಬೀರ್ಬಲ್, ಅಕ್ಬರು ಬೀರ್ಬಲ್ಗೆ, ಪ್ರಭು ಹೇಳುವುದೇನಿದೆ, ಬದನೆಕಾಯಿ ಅಂತ ಪಲ್ಯವಿಲ್ಲ, ಮದನನಂತ ಮನುಷ್ಯನಿಲ್ಲವೆಂದು ಲೋಕವೆಲ್ಲ ಪ್ರಸಿದ್ಧಿಯಾಗಿರಲ್ಲ ಅಂದ ಅವನು. ಬೀರ್ಬಲ್ ಅದಕ್ಕೆ ಆಸ್ಥಾನ ಇಲ್ಲ. ಆಕೆ ಯುಕ್ತಿಯುಕ್ತವಾಗಿ ಸಂದರ್ಭ ಉಚಿತವಾಗಿ ಸಮಾಧಾನ ಹೇಳಿದ. 4 ದಿನ ಕಳಿತು. ಅಡಿಗೆಯವನ ಆ ಮಾತು ಕೇಳಿ ಪ್ರತಿದಿನ ಬದನೆಕಾಯಿನ ಮಾಡಕತ್ತಿದ್ರು. ಯಾಕಂದ್ರೆ ರಾಜರಿಗೆ ಇಷ್ಟ ಅಲ್ಲ. ಆಗ ಅಕ್ಬರನಿಗೆ ತಲೆ ಬಹಳ ಬೇಸರ ಬಂತು. ಉಂಡದ್ದೇ ಉಣ್ಣುವುದು, ನೋಡಿದ್ದೇ ನೋಡುವುದು, ತಿನ್ನದ್ದೇ ತಿನ್ನುವುದು, ಇವೆಲ್ಲ ಬೇಸರ ಬರುವವು. ಹಾಗೆ ಆವಾಗ ಬೀರ್ಬಲ್ಲು ಬದನೆಯ ಲಕ್ಷಣವನ್ನು ಎಂಥದ್ದು ಎನ್ನುತ್ತೀಯೇ ಎಂದು ಪುನಃ ಕೇಳಿದ. ಹೇಳಪ್ಪ ಈಗ ನಾನು. ಆಗ ಅಕ್ಬರನು ಬೀರ್ಬಲ್ಲ, ಮೊನ್ನೆ ಆ ರೀತಿ ಹೇಳಿದ್ದೆ, ಈ ದಿನ ಹೀಗೆ ಹೇಳ್ತಾ ಇದ್ದಿ, ಏನಯ್ಯ ನಿನ್ನ ಮಾತಂದ. ಜಿಯಾ, ನಾನು ನಿಮಗೆ ಜೀತಗಾರನ ಹೊರತು ಬದನೆಕಾಯಿಗೆ ಅಲ್ಲವಲ್ಲ. ನಿಮಗೆ ಜೀತದ ನಾನು, ಬದನೆಕಾಯಿಗೆ ಜೀತ ಅಲ್ಲಲ್ಲ. ಅದರಂತೆ ಬೀರ್ಬಲ್ ಹೇಳುತ್ತಲೇ ಅಕ್ಬರನು ಗೊಳ್ಳಂತ ನಕ್ಕಬಿಟ್ಟ. ಪರಿಸ್ಥಿತಿಯನ್ನು ಅನುಸರಿಸಿ ವಿಚಾರ ಮಾಡಿದ್ರು.
ನಮ್ಮ ನಿಶ್ಚಯಗಳನ್ನು ಹೊರಳುತ್ತಿರುತ್ತವೆ. ದೃಢ ನಿಶ್ಚಯವು ಮಾತ್ರ ದೇವರಿಗೆ ಗೊತ್ತು. ಮೊದಲು ನಿಶ್ಚಯವೆಂಬುದೊಂದು ಇದ್ದರಲ್ಲವೇ, ಪುರವೇ ಇಲ್ಲದವನಿಗೆ ಅಂತಃಪುರ ಎಲ್ಲಿ ಇದಂತ. ಊರಾಗ ಮನೆ ಇಲ್ದವನಿಗೆ ಅಂತಃಪುರದಾಗ ಮನೆಯಲ್ಲಿ ಇರ್ತದಂತ. ಪುರ ಅಂದ್ರೆ ಊರು. ಹೀಗೆ ಒಂದು ಸಲ ಭಕ್ತನ ಒಂದು ಸಾರಿ ಆತ್ಮ ನಿಶ್ಚಯ, ಬ್ರಹ್ಮ ನಿಶ್ಚಯ, ಈಶ್ವರ ನಿಶ್ಚಯ ಮಾಡಿದಂದ್ರೆ ಆ ನಿಶ್ಚಯ ಯಾವಾಗಲೂ ಚಲನೆ ಆಗಬಾರ್ದು. ಬದನೆಕಾಯಿ ರುಚಿ ಆದಂತ ಹೇಳಿದಲ್ಲ, ಬದನೆಕಾಯಿ ಅಷ್ಟು ಬಹಳ ಆನಂದ ಆದಂತ ಹೋಗಿಡಿದಲ್ಲ, ಮತ್ತೆ 2 ದಿನದಲ್ಲಿ ಅನಿಶ್ಚಯ ಆಯ್ತಲ್ಲ ಅದು. ಅದರಂತೆ ಅನಿತ್ಯವಾದ ಲೋಕ ಪ್ರಪಂಚ ಹೇಗಿದೆ ಅಂದರೆ ಬದನೆಕಾಯಿ ಹೆಂಗದ ಹಂಗೆ ಅದ. ಅದರಂತೆ ನೀನು ಈ ರಾಜ್ಯ ಎಲ್ಲ ಏನಿದೆ ಇದೆಲ್ಲ ಕೂಡ ಬದನೆಕಾಯಿ ರುಚಿ ಇದ್ದಂಗೆ ಊಟ ಮಾಡಿದ್ಮೇಲೆ ಎಲ್ಲ ಅನಿಶ್ಚಯ ಆಗ್ತದೆ. ಅದಕ್ಕಾಗಿ ಬ್ರಹ್ಮ ನಿಶ್ಚಯ ಮೈಯ ಅರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮಯ ಪ್ರಿಯ. ಅದಕ್ಕಾಗಿ ಅರ್ಜುನ, ನಿನ್ನ ಮನೋಬುದ್ಧಿಗಳನ್ನು ನನ್ನಲ್ಲಿಯೇ ಯಾರು ಸಮರ್ಪಿಸುವರು ಅವನೇ ನನಗೆ ಪ್ರಿಯನು ಅಂತ ಹೇಳಿ ಮುಂದೆ ಇಂಥವನೇ ಭಕ್ತನು, ಇವನೇ ನನಗೆ ಪ್ರಿಯನು. ಭಗವಂತನ ವಾಣಿ, ಈಶ್ವರನು ಭಕ್ತನನ್ನು ಪ್ರೇಮಿಸಿದಾಗಲೇ ಭಕ್ತಿಗೆ ಪೂರ್ಣ ಪ್ರಯೋಜನವು ಸಿದ್ಧಿಸಿದಂತೆ. ಯಾಕಂದರೆ ಭಗವಂತ ಹೇಳಿದ ಮಾತು, ಈಶ್ವರನು ಭಕ್ತನನ್ನು ಪ್ರೇಮ ಮಾಡಬೇಕು. ನಮ್ಮಲ್ಲೇ ಹೇಳಿದ್ನಲ್ಲ, ಭಗವಂತ ಭಕ್ತರನ್ನು ಪ್ರೇಮ ಮಾಡಬೇಕು, ಭಕ್ತ ಭಗವಂತನ ಪ್ರೇಮ ಮಾಡೋದಲ್ಲ. ಹೌದಲ್ಲ? ಗುರು ಶಿಷ್ಯನನ್ನ ಪ್ರೇಮಿಸಬೇಕು, ಶಿಷ್ಯ ಗುರುವನ್ನ ಪ್ರೇಮಿಸಬಾರದು ಅಂತ ಅರ್ಥ ಅಲ್ಲ. ಆದರೆ ನಿಜವಾಗಿ ನಾವು ಶಿಷ್ಯರಾದವರು ಗುರುಗಳ ಅಂತಃಕರಣದಲ್ಲಿರಬೇಕು. ಅವರು ಯಾವಾಗಲೂ ಅವರ ನಡೆ ನುಡಿ ನೋಡಿದ್ರೆ ಶಿಷ್ಯರು ಅಂದ ತಕ್ಷಣ ಈ ಸಂದರ್ಭನೇ ನೆನಪು ಬರಬೇಕು. ಅದು ನಿಜವಾದ ಗುರು ಶಿಷ್ಯರ ಸಂವಾದ. ಅದೇ ರೀತಿ ಭಕ್ತ ಭಗವಂತನ ಸಂವಾದ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಸಮಯ ಆದ ಕಾರಣ ಇವತ್ತಿನ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ, ಮತ್ತೆ ನಾಳೆಯಿಂದ ನಾವು ಸ್ವಲ್ಪ ಶೃಂಗೇರಿ, ಉಡುಪಿ, ಕಾರ್ಕಳ, ಹುಬ್ಬಳ್ಳಿ ಈ ಪ್ರಕಾರ ಸ್ವಲ್ಪ ಪ್ರವಾಸ ಮಾಡುವಂಥ ಸಂದರ್ಭ ಬಂದ ಕಾರಣ ನಾಳೆ ಮುಂಜಾನೆ 8:30 9 ಸುಮಾರು ಇಲ್ಲಿ ಬಿಟ್ಟು ಸಾಯಂಕಾಲ ಹುಬ್ಬಳ್ಳಿ ವಾಸ್ತವ್ಯ ಮಾಡಿ 15ನೇ ತಾರೀಕು ಅಮಾವಾಸ್ಯೆ ಪ್ರಯುಕ್ತ ಅವತ್ತು ಕೂಡ ಅಲ್ಲೇ ವಸತಿ ಮಾಡಿ ಮಂಗಳವಾರ ಬೆಳಗ್ಗೆ ಮಧ್ಯಾಹ್ನದ ಒಳಗೆ ಕಾರ್ಕಳಕ್ಕೆ ಶಾಲೆಗೆ ಹೋಗಿ ಆ ಶಾಲೆಯಲ್ಲಿ ನಮ್ಮ ಹುಡುಗನನ್ನು ಒಪ್ಪಿಸಿ ಅವನನ್ನು ಬಿಟ್ಟು ಮತ್ತು ಅಲ್ಲೇ ಪಕ್ಕದಲ್ಲಿ ಏನು ಶೃಂಗೇರಿ ಅಂತ ಏನು ಮಾಡ್ಯಾರ ಅಲ್ಲಿ ವಾಸ ಮಾಡಿ ಮತ್ತು 17ನೇ ತಾರೀಕಿಗೆ ವಾಪಸ್ ಬರಬೇಕು ಅಂತ ಒಂದು ಸ್ಥೂಲವಾದ ಪ್ರಯಾಣದ ಪಟ್ಟಿ. ಹೆಚ್ಚು ಕಮ್ಮಿ ಆದರೆ ಒಂದು ದಿನ ಹೆಚ್ಚು ಕಮ್ಮಿ ಆಗಬಹುದು ಅಂತಕ್ಕಂಥ ಭಾವದಿಂದ ತಾವೆಲ್ಲರೂ ಕೂಡ ಪ್ರತಿನಿತ್ಯ ಹೇಗೆ ಬರ್ತೀರಿ ಅದೇ ಪ್ರಕಾರವಾಗಿ ಬಂದು ಶಾಸ್ತ್ರವನ್ನು ಕೇಳ್ರಿ. ಶಾಸ್ತ್ರ ಹೇಳೋಕ್ಕೆ ಈಗ ಸದ್ಯದಲ್ಲಿ ನಮ್ಮ ತೋಟಿ ಸಾಹೇಬರು ಮತ್ತು ಸುಗಪ್ಪ, ಯಾಕಂದರೆ ಪ್ರಭು ಕೂಡ ಇರೋದಿಲ್ಲ. ಆ ಕಾರಣ ನೀವು ಇದನ್ನು ಆಧಾರವಾಗಿ ಇಟ್ಟುಕೊಂಡೇ ಮುಂದಿನ ಶ್ಲೋಕಗಳನ್ನು ಈ ಗ್ರಂಥವನ್ನು ಇಟ್ಕೋರಿ. ಯಾಕಂದರೆ 14ನೇ ಶ್ಲೋಕ ಆಗ್ಯದ, 15ನೇ ಶ್ಲೋಕವನ್ನೇ ಆಧಾರವಾಗಿ ಇಟ್ಕೊಂಡು ಎಷ್ಟು ನಮಗೆ ಗೊತ್ತಾಗ್ತದೆ ಅಷ್ಟೇ ಮುಂದುವರೆಸ್ರಿ. ಮತ್ತು ನಾನು ಕೂಡ ಹನುಮಂತ ಹೇಳಿನಿ, ಒಂದು ದಿನ ಒಂದು ಸ್ವಲ್ಪ ಹೊತ್ತು ನಮ್ಮ ಹನುಮಂತಗೆ ಮಾತಾಡಲಿಕ್ಕೆ ಸ್ವಲ್ಪ ಅವಕಾಶವನ್ನು ಮಾಡಿಕೊಡ್ರಿ. ಯಾಕಂದರೆ ಇಲ್ಲಿ ನಾವು ಬಂದದ್ದು ಯಾಕಂದರೆ ಗರಡಿ ಮನೆಯಲ್ಲಿ ಅವನು ಯಾಕಂದರೆ ಅವನು ಗರಡಿ ಮಲ್ಲನಾಗಲಿಕ್ಕೆ
ಮಲ್ಲ ಆಗ್ಬೇಕಲ್ಲ, ಎಲ್ಲ ಆದರೆ ಏನು ಪ್ರಯೋಜನ? ಅದಂತೆ ಸುಮಾರು ವರ್ಷ ಅವನಿಗೇನು ವಿದ್ಯೆ ಬರೋದಿಲ್ಲ, ಅದನ್ನೇನು ತಿಳ್ಕೊಬೇಡ್ರಿ. ಆತನಿಗೆ ಯಾವುದು ಬಾಯಿಪಟ ಇದೆ ಆ ಒಂದು ವಿಷಯದ ಮೇಲೆ, ಆ ಒಂದು ಪದ್ಯದ ಮೇಲೆ ಅದು ತಿಳಿದಷ್ಟು ಆತ ಮಾತನಾಡಲಿ. ಮತ್ತು ನೀವು ಕೂಡ ಮಾತಾಡೋಕ್ಕೆ ಪ್ರಾರಂಭ ಮಾಡಿರಿ. ಅದರಲ್ಲಿ ಯಾವುದು ಭಯ ಅಂತಕ್ಕಂಥ ಏನು ತಪ್ಪಾದ್ರೆ ಆಗಲಿ, ತಪ್ಪಾದರೆ ತಿದ್ದಿಕೊಳ್ಳಲಿಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ನೀವೇ ಒಬ್ಬರಿಗೊಬ್ಬರಿಗೆ ಪ್ರೇರಣೆಯನ್ನು ಮಾಡಿಕೊಂಡು ಆ ಕಾರ್ಯವನ್ನು ಬರುವ ಪರ್ಯಂತರವಾಗಿ ಮುಂದೆ ನಡೆಸಿಕೊಂಡು ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳ್ರಿ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ಅಂಗಂಬಾಕಾರ ಲಿಂಗಂಬ ಶರೀರವೋ, ಅಂಗಂಬಾಕಾರ ಲಿಂಗಂಬ ಶರೀರವೋ, ಅಂಗಂಬಾಕಾರ ಲಿಂಗಂಬ ಶರೀರವೋ ಲಿಂಗದೊಳಗೆ ಮಾಲಿಂಗ ಮೂರುತಿ ಪೂಜೆ ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ಆತಾಳ ಪಾತಾಳ ಎಡಬಲ ಕೆರೆ ಬಾವಿ, ಆತಾಳ ಪಾತಾಳ ಎಡಬಲ ಕೆರೆ ಬಾವಿ, ಶೀತಳ ತಂದಿನಿ ಬಾರೋ ಶಿವ ನಿನ್ನ ಪೂಜಕ ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ಅವರ್ಯಾರು ಇವರ್ಯಾರೋ ಎಂಡರ ಮಕ್ಕಳು ಯಾರೋ, ಅವರ್ಯಾರೋ ಇವರ್ಯಾರೋ ಎಂಡರು ಮಕ್ಕಳು ಯಾರೋ, ಬಂಡಿ ತುಂಬ ಭಾಗ್ಯ ಹೋಗಿ ಅಡವಿ ಸೇರಿದ ಮೇಲೆ ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ಅದೊಳಗೆ ನಮ್ಮ ವಾಸುಳ್ಳ ಲಕ್ಷಣ, ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ, ಈಶ ಬಸವೇಶನ ಪಾದ ಪಾದ ಪೂಜೆಯ ಮಾಡಿ ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. गुरु सिद्धारूढ़ महाराज की जय, सद्गुरु शिवभक्त महाराज की जय, श्री सद्गुरु बसवानंद महाराज की जय, श्री सद्गुरु अभिनंदन महाराज की जय, सकल साधु संत महाराज की जय. जय मंगलम जय नमः पार्वती.